ವೀಕ್ಷಕರೇ, ಇಂದು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಡಾಕ್ಟರ್ ಬಿ ಡಿ ತಳವಾರ್. ಇವತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಹಿರಿಯ ನಾಗರಿಕ ಸೇವಾ ಪ್ರಶಸ್ತಿಯನ್ನು ಪಡೆದಂಥ ಹಾಗೂ ಉತ್ತಮ ಶಿಕ್ಷಕ ಮತ್ತು ಚೇತನ ಮೂರ್ತಿಯಾದಂಥ ಡಾಕ್ಟರ್ ಭೀಮರೆಡ್ಡಿ ದೇವರೆಡ್ಡಿ ಕಿಲ್ಬಿನವರಿಗೆ ಈ ಕಾರ್ಯಕ್ರಮಕ್ಕೆ ಅವರಿಗೆ ಹೃತ್ಪೂರ್ವಕವಾಗಿ ಸ್ವಾಗತ. ನಮಸ್ಕಾರ ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್, ಇವತ್ತು ಒಂದು ತಮ್ಮದು ವಿಶೇಷ ಪರಿಚಯ ವೀಕ್ಷಕರಿಗಾಗಿ ಮಾಡಬೇಕಾಗಿತ್ತು. ಭೀಮರೆಡ್ಡಿ ದೇವರೆಡ್ಡಿ ಕಿಲಬನವರ ಸಾಕಿ. ನಾನು ಜನ್ಮ ತಾಳಿದ್ದು ತಿರ್ಲಾಪುರ, ಹಾಗೂ 3-4 ವರ್ಷ ಅಲ್ಲೇ ಅಜ್ಜ ಅಮ್ಮನ ಮನೆಯಲ್ಲಿ ಉಳಿದುಕೊಂಡು ಮುಂದೆ ಸ್ವಗ್ರಾಮ ಮತ್ತು ಬಲ್ಲರವಾಡಕ್ಕೆ ನಾನು ಆಗಮಿಸಿದೆ. ಆ ಬಲ್ಲರವಾಡದಲ್ಲಿ ಹಾಗೂ ಹೆಬ್ಸೂರಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಶ್ರೀ ಟೋಪನಗೌಡ ಗುರುಗಳ ಮಾರ್ಗದರ್ಶನದಲ್ಲಿ ಒಳ್ಳೆಯ ಯಶಸ್ವಿಯಾಗಿ ಮುಗಿಸಿದೆನು. ಹಾಗೂ ಮತ್ತೆ ಮಾಧ್ಯಮಿಕ ಶಿಕ್ಷಣಕ್ಕಾಗಿ ಹುಬ್ಬಳ್ಳಿಗೆ ಆಗಮಿಸಿ ಸಿಟಿ ಹೈಸ್ಕೂಲಿನಲ್ಲಿ ನಾನು 3 ವರ್ಷಗಳವರೆಗೆ ಶಿಕ್ಷಣವನ್ನು ಮುಗಿಸಿ ಮತ್ತೆ SSLCಯಲ್ಲಿ ಆ ಸಿಟಿ ಹೈಸ್ಕೂಲಿನ ಎಲ್ಲ 44 ಹುಡುಗರಲ್ಲಿಯೂ ಸಹಿತ ಒಳ್ಳೆಯ ಅಗ್ರಗಣ್ಯ ಸ್ಥಾನವನ್ನು ಪಡೆದಂಥ ಒಬ್ಬ ನಾನು ವಿದ್ಯಾರ್ಥಿ ಅನ್ನೋದನ್ನು ತಮಗೆ ತಿಳಿಪಡಿಸ್ತಾ, ಅದರ ಜೊತೆಗೆ ಆ ಕೇಂದ್ರಕ್ಕೆ ನಾನು ಫಸ್ಟ್ ಕ್ಲಾಸ್ನಲ್ಲಿ ಪಾಸಾದೆ ಅನ್ನೋದನ್ನು ತಿಳಿಸೋದಕ್ಕೆ ತಮಗೆ ತುಂಬ ಸಂತೋಷ ಆಗ್ತೈತಿ. ಮುಂದೆ TCH ಅಂದರೆ ಟೀಚರ್ಸ್ ಟ್ರೈನಿಂಗ್ ಸ್ಕೂಲ್ ಸರ್ಟಿಫಿಕೇಟಿಂದ 1 ವರ್ಷ ಪಡೆದು, ಆ ಥರ ನಾನು ಏನು ಮಾಡಿದೆ ಅಂದರೆ ಶಿಕ್ಷಕರ ಇದಕ್ಕೆ ಅರ್ಜಿಯನ್ನು ಹಾಕಿಸಿದಾಗ ಸಿಂಧೂರ ಅಜ್ಜ ಅನ್ನೋರು ಇಂಟರ್ವ್ಯೂಯನ್ನು ತೆಗೆದುಕೊಂಡ್ರು. ಆ ಸಿಂಧೂರ ಅಜ್ಜ ಏನು ಪ್ರಶ್ನೆ ಕೇಳಿದ್ನು ಅಂತಂದ್ರೆ, ನಿನಗೆ ಬಿತ್ತಕ್ಕೆ ಬರ್ತೈತೇನಪ್ಪ ಅಂತ ಕೇಳಿದರು. ಹೌದು ಅಜ್ಜ, ನನಗೆ ಬಿತ್ತಕ್ಕೆ ಬರ್ತೈತಿ ಅಂತಂದ ಕ್ಷಣಕ್ಕೆ ಮತ್ತೇನೂ ಒಂದು ಪ್ರಶ್ನೆಯನ್ನು ಅವರು ಮಾಡಲಿಲ್ಲ. ಅಷ್ಟಕ್ಕೆ ನಂದು ಸೆಲೆಕ್ಷನ್ ಆಗಿ ಇಡೀ ಧಾರವಾಡ ಜಿಲ್ಲೆಗೇನ ಸಾಧಾರಣ 6ನೇ ನಂಬರನ್ನು ಆಗಿ ನಾನು ಆಯ್ಕೆ ಆದೆ ಅನ್ನೋದನ್ನು ನಾನು ತಮಗೆ ತಿಳಿಯಪಡಿಸ್ತೇನೆ ಸರ್. ಮುಂದೆ ಕಾಡಸಿದ್ದೇಶ್ವರ ಕಾಲೇಜಿನಲ್ಲಿ PUCಯನ್ನು ಮಾಡಿದೆ. ಆ PUC ಆದ ತಕ್ಷಣಕ್ಕನ ನನಗೇನಾಯಿತು ಅಂದರೆ 1966ರಲ್ಲಿ ಈ ಶಿಕ್ಷಕರ ಜಾಗೆಗೆ ಅಪಾಯಿಂಟ್ಮೆಂಟ್ ಬಂದದ್ದರಿಂದ ನಾನೇನು ಮಾಡಿದ್ದೀನಿ ಅಂದರೆ ಅಲ್ಲೇನ ಸ್ವಲ್ಪ PUC ಅಷ್ಟು ಮುಗಿಸಿ ಮತ್ತೆ ನಾನು ಮುಂದೆ ನೌಕರಿ ಇದಕ್ಕೆ ಜಾಯ್ನ್ ಆದೆ. ಆ ಜಾಯ್ನ್ ಹಾಕ್ಕೊಂತನ ನಾನೇನು ಮಾಡೀನಿ ಅಂದರೆ 1979ರಲ್ಲಿ BA ಡಿಗ್ರಿ ಹೊರಗಿನ ಆಪ್ಷನಲ್ಲಾಗಿ BA ಡಿಗ್ರಿಯನ್ನು ಮುಗಿಸಿದೆ. ಮತ್ತು 82ರೊಳಗೆ ಮತ್ತು B.Ed ಪರೀಕ್ಷೆಯನ್ನು ಸಹಿತ ಮುಗಿಸಿ ನನ್ನ ಶಿಕ್ಷಣವನ್ನು ಅಲ್ಲಿಗೆ ಮುಗಿಸಿದೆ ಅನ್ನೋದನ್ನು ತಮಗೆ ತಿಳಿಪಡಿಸ್ತಾ, ಮುಂದೆ ನಾನು ಒಳ್ಳೆಯ ಶಿಕ್ಷಕ ಆಗುವಂಥ ಒಂದು ಅಂದರೆ ದುಡಿಬೇಕು, ನಾನು ಇನ್ನೊಂದು ಇವುಗಳ ಮಕ್ಕಳ ಸೇವೆಯನ್ನು ಮಾಡಬೇಕು ಅನ್ನೋದು ಮೊದಲ ನಾನು ಪ್ರಾರಂಭದ ನೌಕರಿ ಮಾಡಿದ್ದು ಕಳ್ಳಿಹಾಳ ತಾಲೂಕು ಹಾವೇರಿ. ಅಲ್ಲಿ ನಾನು ಎಲ್ಲ ಮಕ್ಕಳಿಗೂ ಸಹಿತ ಪ್ರತಿ ವರ್ಷ 2 ಹಗಲಿ ಬೆಳು ರಾತ್ರಿ ಅನ್ನೋದನ್ನ ಆ ಮಕ್ಕಳ ಪರಿಶ್ರಮ ಸಲುವಾಗಿ ವಿದ್ಯೆಯನ್ನು ಕೊಟ್ಟವನು ನಾನು. ಅದರ ಜೊತೆಗೆ ಮತ್ತೆ ನಾನು ಈ ಗದಗ ತಾಲೂಕು ಅಡವಿ ಸೋಮಪುರಕ್ಕೆ ನೌಕರಿಗೆ ಅಂತ 1979ರಲ್ಲಿ ಬಂದೆ. 71ರಲ್ಲಿ ಆ 71ರಲ್ಲಿ ಬಂದಾಗ ಆ ಅಡವಿ ಸೋಮಪುರದ ಶಾಲೆ ಒಂದು ರೀತಿ ಇದು ಇದ್ದಂಗಿತ್ತು. ಅದನ್ನು ಆದಷ್ಟು ಅಚ್ಚುಕಟ್ಟ ವಿದ್ಯಾರ್ಥಿಗಳಿಗೆ ಅಚ್ಚುಕಟ್ಟುತನ ತಂದೆ ಮತ್ತು ಅವರು ಅಭ್ಯಾಸ ಮಾಡುವಂಥ ರೀತಿಗಳನ್ನು ಹೇಳಿಕೊಟ್ಟೆ. ಅವರೆಲ್ಲ ಸಹಿತ ಒಳ್ಳೆಯ ಶಿಕ್ಷಣ ಪಡೆದು ಅಡವಿ ಸೋಮಪುರದಲ್ಲಿ 1982ರವರೆಗೂ ಸಹಿತ ಅವಿರತ ಅಡವಿ ಸೋಮಪುರದಲ್ಲಿ ಸೇವೆ ಸಲ್ಲಿಸಿದೆನು. ತರುವಾಯ ನನಗೆ ವರ್ಗವಾದ ನಿಮಿತ್ತ ಅಸುಂಡಿಗೆ ಹೋದೆ 82ರೊಳಗೆ. ಅಸುಂಡಿಯಲ್ಲಿಯೂ ಸಹಿತ ಒಳ್ಳೆಯ ಮಕ್ಕಳನ್ನು ತಯಾರು ಮಾಡುವಂಥ, ಅಲ್ಲಿ ಅಸುಂಡಿ ಮಕ್ಕಳು ಸಹಿತ ಒಳ್ಳೆಯ ಡಾಕ್ಟರ್ಸ್ ಆಗಲಿ ಇಂಜಿನಿಯರ್ ಆಗಲಿ ಎಲ್ಲ ಪದವಿಯನ್ನು ಪಡೆದು ಒಳ್ಳೆಯ ವಿಧೇಯತೆಯಿಂದ ನನಗೆ ಗೌರವ ಕೊಡ್ಕೊತ ಗುರುಗಳ ಮಾರ್ಗದರ್ಶನದಲ್ಲಿ ನಾನು ನಡಿತೀವಿ ಅನ್ನೋದನ್ನು ಅವರು ತೋರಿಸ್ಕೊಟ್ರು ಕೆಲವೊಂದು ಶಿಕ್ಷಣದ ಇದರೊಳಗೆ. ಇನ್ನು ಮುಂದೆ ಮತ್ತೆ ನಾನು ಏನು ಮಾಡಿದ್ದೀನಿ ಅಂತಂದರೆ ಬಿಂಕದಕಟ್ಟಿಗೆ ಬಂದೆ. ಅಲ್ಲಿ ಬಿಂಕದಕಟ್ಟಿ ಇಲ್ಲಿದ್ದಂಥ ತಿರ್ಕಣ್ಣ ರಂಗಪ್ಪನವ್ರನ್ನೋರು ನನಗೆ ಭಾಳ ಸಹಾಯ ಮಾಡಿದರು. ನೋಡಪ್ಪ, ನೀನು ಒಳ್ಳೆಯ ನಮ್ಮ ಗ್ರಾಮಕ್ಕೆ ಒಳ್ಳೆಯ ಶಿಕ್ಷಣ ಮಕ್ಕಳನ್ನು ತಯಾರು ಮಾಡಬೇಕು ಅಂಥೇಳಿ ಆ ಮಕ್ಕಳ ಒಂದು ತಲೆ ಇದನ್ನು ನಾನು ಹಗಲು ರಾತ್ರಿ ಅನ್ನೋದನ್ನು ಸಹಿತ ಆ ಬೆಂಕದಕಟ್ಟಿ ಶಾಲೆಯ ಮಕ್ಕಳಿಗೂ ಸಹಿತ ಪರಿಶ್ರಮ ಪಟ್ಟು ಅಲ್ಲೇ ಕಲಿಸಿದೆ ಅನ್ನೋದನ್ನು ನಾನು ತಮಗೆ ತಿಳಿಸ್ತೇನೆ. ಅದರ ಜೊತೆಗೆ
ಮುಂದೆ ನಾನು BA ಮಾಡೀನಿ ಅಂತ ತಮಗೆ ತಿಳಿಯದ ಪ್ರಕಾರ ಖಾತೆಗೆ ಅನುಗುಣವಾಗಿ ನನಗೆ ಶಿರಟ್ಟಿ ತಾಲೂಕಾ ಮಾಡಳ್ಳಿ ಸಾಲಿಗೆ ಅಸಿಸ್ಟೆಂಟ್ ಹೆಡ್ ಮಾಸ್ಟರ್ ಅಂತ ಮತ್ತು ನನಗೆ ಪೋಸ್ಟ್ ಕೊಟ್ಟರು ಗೌರ್ಮೆಂಟು. ಆ ರೀತಿ ಅಲ್ಲಿ ಹೋಗಿ ಮಾಡಳ್ಳಿಯೊಳಗೆ ಒಳ್ಳೆಯ ಮಕ್ಕಳನ್ನು SSLCನೂ ಇವರಿಗೆ ಅವರು ಪ್ರವೀಣತೆಯನ್ನು ಪಡೆಯುವಂಥ ಒಂದು ಉದ್ದೇಶದಿಂದ ಅಲ್ಲಿಯೂ ಸಹಿತ ಶ್ರಮಪಟ್ಟನು ಅನ್ನೋದನ್ನು ತಮಗೆ ತಾನು ಸಂತೋಷದಿಂದ ತಿಳಿಪಡಿಸ್ತೇನೆ. ಓಕೆ ಸರ್, ಇವತ್ತು ತಮ್ಮದು ಉತ್ತಮವಾದಂಥ ಒಂದು ಪರಿಚಯ ಮಾಡಿಕೊಟ್ರಿ. ಆದರೆ ವಿಶೇಷವಾಗಿ ಇವರು ಹುಟ್ಟಿದ ದಿನಾಂಕ 1/1/1944. ಹೌದು ಸರ್. ಆ ಒಂದು 1944 ಹುಟ್ಟಿದ್ರು ಇವತ್ತು ಚೈತನ್ಯವಾಗಿ ಕಾಣ್ತಾ ಇದ್ದಾರೆ. ಅದೇ ರೀತಿಯಾಗಿ ಇವ್ರು ನೋಡಿದರೆ ಒಂದು ಅಣ್ಣಿಗೆ ಸರ್ ನೆನಪಾಗತ್ತೆ. ಯಾಕಂದರೆ ಆ ಡ್ರೆಸ್ ಕೋಡು ಅದು ಶಿಕ್ಷಕರಿಗೆ ಒಂದು ವಿಶೇಷ ಗೌರವ ಸಿಗಬೇಕಂತಂದ್ರೆ ಈ ಒಂದು ಡ್ರೆಸ್ಸಿನ ಮುಖಾಂತರ ಒಂದು ಗಾಂಧಿ ಟೋಪಿಗೆ ಬಿಳಿ ಒಂದು ಶರ್ಟು ಧೋತ್ರ. ಇವತ್ತು ಅವ್ರಿಗೆ ಒಂದು ಹಿರಿಯ ನಾಗರಿಕ ಪ್ರಶಸ್ತಿ ಬಂದಿದ್ದು 2025 ಗದಗ ಜಿಲ್ಲೆಗೆ ಪ್ರಪ್ರಥಮವಾಗಿ ಅವರಿಗೆ ಹಿರಿಯರ ನಾಗರಿಕ ಸೇವಾ ಪ್ರಶಸ್ತಿ ಬಂದಿದ್ದು ತುಂಬ ಸಂತೋಷ ವಿಷಯ. ಹಾಗೂ ಗದಗ ಜಿಲ್ಲೆಗೆ ಒಂದು ಉನ್ನತ ಕಿರೀಟ ಕೊಟ್ಟಂಥ ಒಂದು ವಿಶೇಷದೇನಂತ ತಿಳ್ಕೊಂಡು ಈ ಒಂದು ಹಿರಿಯ ನಾಗರಿಕ ಸೇವಾ ಪ್ರಶಸ್ತಿ ಅವರಿಗೆ ಯಾವ ರೀತಿಯಾಗಿ ತಲುಪಿತು, ಅವ್ರು ಯಾವ ರೀತಿಯಾಗಿ ಸೇವೆ ಮಾಡಿದ್ರು, ಅವ್ರ ಬಾಯಿಂದ ಎಲ್ಲ ಕೇಳ್ಕೊಳ್ಳೋಣ. ಸರ್, ತಮಗೆ ಈಗ ತಾವೊಬ್ಬರು ಟೀಚರಾಗಿ ಅಪಾಯಿಂಟ್ ಆದ್ರಿ ಅವಾಗ ನೀವು 1966 ಅಲ್ಲಿಂದ ನಿಮ್ಮದು ಒಂದು ಮಕ್ಕಳ ಜೊತೆ ನಿಮ್ಮದು ಸಂಪರ್ಕ ಶುರುವಾಯಿತು, ಸೇವಾ ಶುರುವಾಯಿತು, ಒಂದು ನೌಕರಿಯಿಂದ ಸ್ಟಾರ್ಟ್ ಆಯಿತು. ಹೌದು ಸರ್. ತಾವು 1966 ಕಲಿಸಿದಂಥ ಮಕ್ಕಳದ ಒಂದು ಭವಿಷ್ಯ, ಈಗಿರ್ತಕ್ಕಂಥ ಮಕ್ಕಳ ಒಂದು ಶಿಕ್ಷಣ ಯಾವ ರೀತಿಯಾಗಿ ನೀವು ಸಾಮ್ಯತೆ ಮಾಡ್ತೀರಿ ಎರಡು? ಆಗಿನ ಶಿಕ್ಷಣದ ಪದ್ಧತಿ ಒಳಗ್ರಿ ಪ್ರತಿಯೊಂದು ಮಗುವಿಗೂ ಸಹಿತ ಒಳ್ಳೆಯ ತಿಳುವಳಿಕೆ ಮೂಡಿಸುವಂಥ ಒಂದು ಕೆಲವೊಂದು ಸತ್ವಗುಣಗಳನ್ನು ನಾನು ಅರ್ಥಕೊಂಡಿದ್ದೆ. ಮಕ್ಕಳ ವೇಳೆಗೆ ಸರಿಯಾಗಿ ನೀವು ಬರಬೇಕು, ವೇಳೆಗೆ ಸರಿಯಾಗಿ ಭಾಳಷ್ಟು ಪಾಠಗಳನ್ನು ಕೇಳ್ಕೊಳ್ಬೇಕು. ನಾವು ಹೇಳಿದಂಥ ಪಾಠಗಳನ್ನು ಮನಃಪೂರ್ವಕ ನೀವು ತಿಳ್ಕೊಂಡ್ರೆ ನಿಮಗೆ ವಿಷಯದಲ್ಲಿ ಹೆಚ್ಚಿನ ಪರಿಗಣತೆ ಬರ್ತೈತಿ ಅಂಥೇಳಿ ಆ ಮಕ್ಕಳಿಗೆ ಸಾಕಷ್ಟು ತಿಳುವಳಿಕೆಯನ್ನು ನಾನು ಪ್ರತಿ ದಿವಸವೂ ಸಹಿತ ಕೊಡ್ತಾ ಇದ್ದೆ. ಮತ್ತು ಪ್ರತಿ ಪಾಠದಲ್ಲಿಯೂ ಸಹಿತ ಅವರಿಗೆ ಮರಳಿ ಆ ವಿಷಯದ ಬಗ್ಗೆ ನಾನು ಚರ್ಚೆಯನ್ನು ಇಟ್ಕೊಂಡಾಗ ಆ ಮಕ್ಕಳು ಸುದೀರ್ಘ ಆ ಪಾಠದ ಬಗ್ಗೆಯೂ ಸಹಿತ ಅವರು ಹೇಳ್ತಾ ಇದ್ದರು. ಅದರ ಆ ಸುದೀರ್ಘತೆ ಇದೆ. ಜೊತೆಯೊಳಗೆ ಆ ಶಾಲೆಯೊಳಗೆ ಮೊದಲಿದು ಕಳ್ಳಿಹಾಳ ಶಾಲೆ, ಅದರ ಜೊತೆಗೆ ಅಡವಿ ಸೋಮಾಪುರ ಶಾಲೆ, ಆ ಥರ ಅಸುಂಡಿ ಶಾಲೆ, ಆ ಥರ ಮತ್ತು ಬೆಂಕದಕಟ್ಟಿ ಶಾಲೆ, ಈ 3 ಶಾಲೆಗಳಲ್ಲಿಯೂ ಸಹಿತ ಮಕ್ಕಳು ಎಷ್ಟು ಉತ್ತೀರ್ಣತೆಯನ್ನು ಕಂಡುಕೊಂಡ್ರು ಅನ್ನೋದನ್ನು ನನ್ನ ಮನಸ್ಸಿಗೆ ಭಾಳ ಸಂತೋಷ. ಆ ಸಂತೋಷದ ಇದರೊಳಗೆ ನಾನು ಆಯುಷ್ಯ ಮತ್ತು ನನ್ನೆಲ್ಲ ಆರೋಗ್ಯವನ್ನು ಸಹಿತ ನಾನು ಪಡ್ಕೊತ ಇದ್ದೀನಿ ಅನ್ನೋದನ್ನು ತಮಗೆ ತಿಳಿಪಡಿಸ್ತೇನೆ. ಇನ್ನು ಈ ಆರೋಗ್ಯದ ದೃಷ್ಟಿಯಿಂದ ಇನ್ನೊಂದು ನನಗೆ ಸಹಾಯ ಮಾಡಿದ್ದಂದ್ರೆ ಸ್ಕೌಟಿನಲ್ಲಿ ನಾನು 10 ವರ್ಷ ಜಿಲ್ಲಾ ಕಾರ್ಯದರ್ಶಿಯಾಗಿ ಇದು ಮಾಡಿದ್ದಕ್ಕೆ ಅಲ್ಲೇ ಆ ಸ್ಕೌಟ್ನೊಳಗೆ 6 ಎಕ್ಸರ್ಸೈಜ್ಗಳಿರ್ತಾವೆ. ಆ 6 ಎಕ್ಸರ್ಸೈಜ್ಗಳನ್ನು ನಾನು ದಿನಂಪ್ರತಿನೂ ಸಹಿತ ಮಾಡ್ತಾಯಿದ್ದೆ. ತಪ್ಪದ ಅದರಂಥ ಮಕ್ಕಳನ್ನು ಸಹಿತ ಕರ್ಕೊಂಡು ನಾನೇನು ಮಾಡ್ತಿದ್ದೆ, ಆ ತರಬೇತಿಯನ್ನು ಆ ಮಕ್ಕಳಿಗೆ ಕೊಡ್ತಾಯಿದ್ವಿ. ಅದರ ಜೊತೆಗೆ ಇನ್ನೂ ಒಂದೇನು ನಮಗೆ ಸ್ಕೌಟು ಒಂದು ನನ್ನ ಜೀವನದ ಇದನ್ನು ಮಾಡ್ತೀವಿ ಅಂತಂದ್ರೆ ಮೊದಲಿದ್ದು KGF, ಆ ಥರ ದಿಲ್ಲಿ, ಆ ಥರ ಕಲ್ಕತ್ತಾ, ಕೆಲವೊಂದು ತುಮಕೂರು, ಇಲ್ಲೆಲ್ಲ ನಮ್ಮ ಸ್ಕೌಟ್ ಜಾಂಬೂರೇಟ್ ಅಂತ ಆಗ್ತಾವೆ. ಅಲ್ಲೇ ನಮ್ಮ ವಿಶೇಷ ಇನ್ನೊಂದು ಏನು ಅಂತಂದ್ರೆ ಕಲ್ಕತ್ತಾದೊಳಗೆ ಸಾಧಾರಣ 2000ರಿಂದ 10,000 ಎಕರೆ ಭೂಮಿಯನ್ನು, ಅಂದರೆ ಇಡೀ ವಿಶ್ವದ ಸ್ಕೌಟ್ ಮಕ್ಕಳು ಕೂಡ ಎಲ್ಲ ರಾಜ್ಯದ್ದು ಕೂಡಿದ್ದು, ಎಲ್ಲ 162 ರಾಜ್ಯಗಳಲ್ಲಿ ಬಂದಿದ್ವು. ಅವೆಲ್ಲವೂ ಸಹಿತ ಒಂದೇ ಡ್ರೆಸ್ನೊಳಗೆ. ಆದ್ರೆ ಆ 162 ರಾಜ್ಯಗಳನ್ನು ಅಥವಾ ಆ ಇವುಗಳನ್ನು ನೋಡ್ಬೇಕನ್ನುವಂಥ ಕಣ್ಣು ನಮ್ಮನ್ನು ಭಾಳಷ್ಟು ಆನಂದ ಭರಿತರನ್ನಾಗಿ ಮಾಡಿದ್ವು. ಅದರ ಜೊತೆಗೆ ಇನ್ನೂ ಹಲವಾರು ಈ ಸ್ಕೌಟ್ ಚಟುವಟಿಕೆಗಳ ನನ್ನ ಆರೋಗ್ಯಕ್ಕೆ ಭಾಳಷ್ಟು ಒಂದು ಶ್ರೇಷ್ಠತೆಯನ್ನು ಕೊಟ್ಟವು. ಮತ್ತು ಒಳ್ಳೆಯ ವಿಚಾರಗಳನ್ನು ಹೇಳುವಲ್ಲಿಯೂ ಸಹಿತ ದೇವರು ನನಗೆ ಒಳ್ಳೆಯ ಕರುಣೆಯನ್ನು ಕರುಣಿಸಿದ ಅಂತ ಇನ್ನೊಂದು ಒಂದು ಮಹತ್ವದ ಸಂಗತಿಯನ್ನು ತಮ್ಮಲ್ಲಿ ತಿಳಿಪಡಿಸ್ತೀನಿ. ಬಲ್ಲರವಾಡದ ದುರ್ಗಾ ಮಾತೆ ಅಂತೇಳಿ ನಾನು ಅತಿ ಶ್ರೇಷ್ಠ ನಂಬಿದ ಒಬ್ಬ ಮಾತೆ ಅಥವಾ ದೇವರು. ಆ ದೇವತೆ ನನಗೆ ಯಾವಾಗಲೂ ಸಹಿತ ಏನೇ ಒಂದು ಇವುಗಳನ್ನ ಕೆಲಸಗಳನ್ನು ಮಾಡ್ತಾಯಿದ್ರೆ ನೀನು ಮುಂದುವರಿಯಪ್ಪ ಅನ್ನುವಂಥ ಒಂದು ಸಂಜ್ಞೆಯನ್ನು ಆ ತಾಯಿ ನಮಗೆ ತೋರಿಸ್ತಾ ಇಲ್ಲ. ಇನ್ನು ಆ ತಾಯಿಯ ನೆನಪಿಗಾಗಿಯೇ ಒಂದು
ಬಲ್ಲರವಾಡದ ಭಗವತಿ ಅಂತ ಒಂದು ಪುಸ್ತಕವನ್ನು ಬರೆದೆ. ಆ ಪುಸ್ತಕದಲ್ಲಿ ಒಂದು 10 ಇವನ್ನ ಪದಗಳನ್ನು ನಾನು ಅತಿ ಮಾರ್ಮಿಕವಾಗಿ ನನಗೆ ಏನೋ ಕಚ್ಚಾ ಇದರಿಂದ ಅದನ್ನು ಬೆಂಗಳೂರಿಗೆ ತೊಗೊಂಡು ಹೋಗಿ ಇದನ್ನು ಮಾಡಿಫೈ ಮಾಡಿದಾಗ ಅವರು ಅಚ್ಚುಕಟ್ಟಾಗಿ ಅವೆಲ್ಲ ಸಂಗೀತದ ಒಂದು ಇದರೊಳಗೆ 10 ಪದಗಳನ್ನು ಒಂದು ಅರ್ಧ ತಾಸಿನ ವಿಡಿಯೋವನ್ನು ಮಾಡಿ CD ಮಾಡಿಕೊಟ್ರು ಅನ್ನೋದನ್ನು ತಮಗೆ ತಿಳಿಪಡಿಸ್ತಾ, ಆ CD-ಯನ್ನು ಬರೀ ಪದ ಕೇಳಿದರೂ ಸಹಿತ ಅಷ್ಟೇ, ಪುಸ್ತಕನೂ ಓದಿದರೂ ಸಹಿತ ಅಷ್ಟೇ ಒಂದು ಸಮಂಜಸ ತಿಳುವಳಿಕೆ ಬರ್ತೈತಿ ನಮ್ಮೂರ ಬಗ್ಗೆನೂ ಸಹಿತ. ಮತ್ತು ನನ್ನ ಜೀವನ ಯಾವುದರಿಂದ ಪಾವನ ಆತಂದ್ರೆ ಆ ತಾಯಿಯ ಒಂದು ಆಶೀರ್ವಾದ ಯಾವಾಗಲೂ ನಾನು ಆಕೆ ಇದನ್ನು ನಾನು ಸ್ಮರಣೆ ಮಾಡ್ತಿದ್ದೆ ಅನ್ನೋದನ್ನು. ಇನ್ನು ಗದಿಗೆಗೆ ಬಂದ ಮೇಲೆ ನಮ್ಮ ಶಾಪುರಪೇಟೆಯಲ್ಲಿ ಕಟ್ಟಿ ಬಸವಣ್ಣ ದೇವಸ್ಥಾನ ಅಂತಿದೆ. ಅಲ್ಲಿ ಯಾರು ಸಹಾಯ ಮಾಡ್ತಾರ ಏನು ಮಾಡ್ತಾರೆ ಅನ್ನೋದು ಈಗ 48 ವರ್ಷಗಳಿಂದ ಬರೀ ಅಪ್ಪ ಕಲಬುರ್ಗಿ ಶರಣ ಬಸಪ್ಪ ಅಪ್ಪನ ಒಂದು ಪುರಾಣವನ್ನು ಅತಿ ನಿರರ್ಗವಾಗಿ 14 ದಿವಸ ಸಹಿತ ಅಂದ್ರೆ ನೀವು ಈಗೇನು ಶಾಪುರಪೇಟೆ ಬಂದ್ರಲ್ಲ, ನೀವು ರಿಟೈರ್ಡ್ ಆದ್ಮೇಲೆ ಆರಂಭ ಮಾಡಿದ್ದು ಸಮಾಜ ಸೇವಾ ಆರಂಭ ಆಗಿದ್ದು ಅಲ್ಲಿಂದ. ಹೌದು. ಬಟ್ ನಮಗೇನ್ ಬೇಕಾಗಿದ್ದೆ ನಿಮ್ಲಿಂದ ಅಂತಂದ್ರೆ 1966 ನಿಮ್ಮ ಸ್ಕೂಲ್ಗೆಲ್ಲ ಟೀಚರ್ಗೆ ಅಪಾಯಿಂಟ್ ಆದ್ಮೇಲೆ ನೀವು ಅಲ್ಲೇ ಮಕ್ಕಳ ಸಂಖ್ಯೆ ಕಡಿಮೆ ಇರ್ತಿದ್ದು. ಹೌದು. ಮಕ್ಕಳ ಸಂಖ್ಯೆಗೆ ಜಾಸ್ತಿ ಮಾಡ್ಬೇಕಾದ್ರೆ ನೀವು ಯಾವ ರೀತಿಯ ಕಾರ್ಯಕ್ರಮ ಮಾಡ್ತಿದ್ರಿ? ಸರ್ಕಾರದಿಂದ ಯಾವ ರೀತಿಯಾಗಿ ನಿಮ್ಗೆ ಒತ್ತಡ ಇರ್ತಿತ್ತು? ಒಂದು ನನಗೇನು ಒಂದು ಸಂತೋಷ ಅಂತಂದ್ರೆ, ಸಾಧಾರಣ 1 ವರ್ಷ ನಾನು ಅಡವಿ ಸಂಪ್ರದಾಯ ಸರ್ವಿಸ್ ಮಾಡಿದ ಮೇಲೆ ಮೊದಲು ಕಡಿಮೆ ಇದ್ದಂಥ ಸಂಖ್ಯೆ ಅದೇನು ನಾವು ಕಲಿಸ್ತೇವೆ ಅನ್ನೋದಕ್ಕಲ್ಲ, ಏನೋ ಒಂದು ಪರಿಣಿತಿ ಪಡೆದಂಥ ಭಾಳಷ್ಟು ಮಕ್ಕಳು ಆಗ ಶಹರದ ಇದು ಒಡನಾಟ ಇದ್ದಿದ್ದಿಲ್ಲ. ಮತ್ತು ಕೆಲವೊಂದು ಹಳ್ಳಿಗಷ್ಟು ಸೀಮಿತ ಆಗಿದ್ರು ಅವರು. ಹೌದ್ರಿ, ಹಳ್ಳಿಗೆ ಯಾವ್ದೇ ರೀತಿಯಾಗ ಶಹರಕ್ಕೆ ಟಚ್ ಇರ್ಲಿಲ್ಲ, ಇಲ್ಲ ಇದ್ದಿದ್ದಿಲ್ಲ. ಬಸ್ಸಿನ ಅನುಕೂಲ ಇರ್ಲಿಲ್ಲ, ರೋಡ್ ಇರ್ಲಿಲ್ಲ. ಅನುಕೂಲ ಇತ್ತು ಸರ್. ನಡ್ಕೊಂತ ಬಂದ್ರು ಸಹಿತ 5 ಕಿಲೋಮೀಟರ್ ನಾ ದಿವಸನೂ ಸಹಿತ ಆ ಶಾಲೆಗೆ ಹೋಗುವಾಗ ಬೆಳಿಗ್ಗೆ ನಾವು ನಡ್ಕೊಂತಾನೆ ಹೋಗ್ತಿದ್ವಿ ಸರ್. ಅಡಿಸೋಪತನ ದಿವಸನೂ ಸಹಿತ ಬೆಳಿಗ್ಗೆ 7:15 ಪ್ರೇಯರ್ಗೆ ಹಾಜರ್ ಅಂದ್ರೆ 7:15 ಪ್ರೇಯರ್ಗೆ ಹಾಜರ್ ಇದ್ದೇ ಇರ್ತಿದ್ವಿ ಸರ್. ನಾವಲ್ಲಿ ಏನ್ ಸರ್ ಇದ್ದೇ ಇರ್ತಿದ್ವಿ ಸರ್. ಮಕ್ಕಳನ್ನ ಯಾವ ರೀತಿ ಕರ್ಕೊಂಡ್ ಬರ್ತಿದ್ರಿ? ಮತ್ತೆ ನೀವು ಈಗ ಏನಾಗುತ್ತೆ ಅಂದ್ರೆ ಪ್ರತಿಯೊಂದು ಸ್ಕೂಲ್ ಒಳಗೆ ಇಷ್ಟೆಲ್ಲ ಫೆಸಿಲಿಟಿ ಅದು. ಈ ಟೈಮ್ನಾಗ ಮೊಬೈಲ್ ಅದಾವು, TV ಐತಿ, ಎಲ್ಲ ಚಾನಲ್ ಮುಖಾಂತರ ಎಲ್ಲ ಪ್ರೋಗ್ರಾಮ್ ಕೊಡ್ತೀವಿ, ಸ್ಕೂಲ್ಗೆ ಹೋಗಿ ಆದ್ರೂ ಮಕ್ಕಳ ಸಂಖ್ಯೆ ಕಡಿಮೆ ಅಂತೇಳಿ ಇನ್ನೊಬ್ರು ಕುರ್ತಕೋಟೆ ಅಂತಿದ್ರು ಸರ್. ನಾವು ಅವ್ರ ಜೊತೆಯಾಗಿ ಒಂದು ರೌಂಡ್ ಹಾಯ್ತಿದ್ವಿ ಸರ್ ಬೆಳಿಗ್ಗೆ. ಎಲ್ಗೆ? ಹಳ್ಳಿಗೆ ಮನೆಗೇನು ಸಹಿತ ಅವ್ರಿಗೆ ನಿಮ್ಮ ಮಕ್ಕಳನ್ನ ಕಳಿಸ್ಕೊಟ್ರಿ ಅನ್ನೋದಕ್ಕೂ ಸಹಿತ ಸಂಖ್ಯೆ ಹೆಚ್ಚಾಗ್ತದೆ ಸರ್. ನಮ್ಮ ಮನಿತನ ಬರ್ತಾರಲ್ಲ ಅಂತೇಳಿ ಆ ಪಾಲಕರು ಸಹಿತ ನಮಗೆ ಬಹಳಷ್ಟು ಗೌರವ ಕೊಡ್ತಿದ್ರು ಸರ್. ಹಂಗಾಗಿ ಸಂಖ್ಯೆ ಬೆಳಿತಾ ಇತ್ತು. ಅದರಂತೆ ಅಸುಂಡಿಗೆ ಬಂದ ಮೇಲೆ, ಯಾಕಂದ್ರೆ ದೊಡ್ಡ ಶ್ರೀಮಂತರ ಊರಿಂದು ಅಸುಂಡಿ ಗ್ರಾಮ ಅಲ್ಲಿನೂ ಈಗ ನೀವು ಅಡಿ ಸಂಪರ್ಕ ಇದ್ದಾಗ ನಿಮ್ಗೆ ಅಲ್ಲಿ ಒಂದು ಅಡಿ ಸಂಪರ್ಕ ತಾಂಡ, ಪಾಪನಸಿ ಎಲ್ಲ ಬರ್ತಿದ್ದು, ಹುಡುಗರು ಬರ್ತಿದ್ದು ಸರ್. ಅದಕ್ಕೆ ಅಡಿ ಸಂಪರ್ಕ ತಾಂಡ ಅವೆಲ್ಲ ಪಾಪನಸಿ ತಾಂಡ ಗಿಂಡಾಗೆಲ್ಲ ಸ್ಕೂಲ್ ಇರ್ಲಿಲ್ಲ ಅವಾಗ. ಇದ್ದು ಸರ್. ಆದ್ರೆ ಇಷ್ಟೊಂದು ಇದು 1ನೇತ್ತೋ 2ನೇತ್ತೋ ಇಷ್ಟ ಇದ್ದು ಸರ್. ನಿಮ್ದೆಲ್ಲ ಹೈಸ್ಕೂಲ್ ತನಕ ಇತ್ತು? ಹೌದ್ರಿ. ಅಡಿ ಸಂಪ್ರದಾಯ ಇಲ್ಲ ರೀ, 7th ಮಾತ್ರ ಇತ್ತು ಅಡಿ ಸಂಪ್ರದಾಯ. ಅಷ್ಟಕ್ಕೂ ಸಹಿತ ಅಲ್ಲಿ ಬಹಳ ಹುಡುಗರು ಬರ್ತಿದ್ವು ಸರ್ ಅವೆಲ್ಲ ತಾಂಡೆಗಳಿಂದ. ಸರ್ ಈಗಲ ಒಂದು ಎಜುಕೇಶನ್ಗೆ ತಾವು 66ರಿಂದ ನೀವೇನು ಅಪಾಯಿಂಟ್ ಆದ್ರಲ್ಲ, ಆ ಒಂದು ಎಜುಕೇಶನ್ಗೆ ಈ ಎಜುಕೇಶನ್ಗೆ ಏನು ಡಿಫ್ರೆಂಟ್? ಈಗ ಏನಾಗುತ್ತೆ ಅಂತಂದ್ರೆ ಟೀಚರ್ಸ್ಗೆ ಮತ್ತು ಮಕ್ಕಳಿಗೆ ಅವೇನಾವ ಸಂಬಂಧ ಇತ್ತು, ಈಗ ಸಂಬಂಧಗಳು ಇಲ್ಲ ಅಂತ ನನಗನ್ಸುತ್ತೆ. ಬಟ್ ತಮ್ಮ ಪ್ರಕಾರ ಒಪ್ಪು ಮಾತು ಸರ್. ಆಗಿನ ನಮ್ಮ ಮಕ್ಕಳನ್ನ ಕಾಣುವಂಥ ನಾವೇನು ಮನೆಗೆ ಹೋಗಿ ಏನು ಒಂದು ಇದರಿಂದ ಪ್ರೀತಿಯಿಂದ ಮಕ್ಕಳನ್ನ ಕರಿತಿದ್ದೀವೋ, ಆ ಪಾಲಕರು ಸಹಿತ ಅಷ್ಟೇ ಒಂದು ಪ್ರೀತಿಯಿಂದ ಮಕ್ಕಳನ್ನ ಶಾಲೆಗೆ ಕಳಿಸ್ತಾ ಇದ್ದೀರಿ ಸರ್. ಆ ರೀತಿ ಒಂದು ಅನೋನ್ಯತೆ ಮಕ್ಕಳಲ್ಲಿ ಮತ್ತು ಪಾಲಕರಲ್ಲಿ ಎಲ್ಲ ಇವುಗಳಿಗೆ. ಅಂದ್ರೆ ನೀವು ಬಂದ ಪೇರೆಂಟ್ಸ್ ಅನ್ನ ಕನ್ವಿನ್ಸ್ ಮಾಡ್ತಿದ್ರಿ ಮಕ್ಕಳನ್ನ ಶಾಲೆ ಕಳಿಸ್ಬೇಕು? ಹೌದು ಸರ್. ಹೀಗಾಗಿ ಸಹಿತ ಒಂದ ಊರಲ್ಲಿ ಅಂತ ಅಲ್ಲ ಸರ್, 3 ಅಲ್ಲಿನೂ ಸಹಿತ ಇದೇ ಕ್ರಿಯೆಯನ್ನ ನಾವು ಅಳವಡಿಸ್ಕೊಂಡಿವಿ ಸರ್. ಅಸುಂಡ್ಯಾಗೂ ಅದೇ ಟೈಪ್ ಇತ್ತ? ಹೌದು ಸರ್. ಇದು ಎಲ್ಲ ಕಡಿಮೆ ಇದ್ದು ಇದ್ದು ಸರ್. ಅದು ಕುರ್ತಕೋಟಿ ಅಂತೇಳಿ ಟೀಚರ್ ಏನು ಅಲ್ಲಿ ಬರಲಿಲ್ಲ. ನಾನು ಒಬ್ಬನೇ ಸ್ವಲ್ಪ ಇನ್ನೊಬ್ಬರನ್ನ ಸಹಾಯಕ್ಕೆ ತಗೊಂಡು ಆ ಊರೊಳಗೂ ಸಹಿತ ಆ ಪದ್ಧತಿಯನ್ನು ಮಾಡಿದಕ್ಕೆ ಅಲ್ಲಿನೂ ಸಹಿತ ಸಂಖ್ಯೆ ಹೆಚ್ಚಾಯ್ತು ಸರ್. ಇನ್ನು ಅವು ಒಂದು ಸ್ವಲ್ಪ ಇದು ಹುಡುಗರು ಬಹಳಷ್ಟು ಎಜುಕೇಟೆಡ್ ಆಗಿ ಡಾಕ್ಟರು, ಇಂಜಿನಿಯರ್ಸು ತಮ್ಮ ಇವರಾಗ
ಹಾಂ. ಇದು ಅಡಿವಿ ಸೋಂಪರು ಸ್ವಲ್ಪ ಸಾಧಾರಣ ಇವು ಇದ್ದದಕ್ಕೆ ಇಲ್ಲಿ ಅಷ್ಟೊಂದು ಶಿಕ್ಷಣ ಇದಕ್ಕೆ ಬೆಲೆ ಕೊಡಲಿಲ್ಲ. ಅಸುಂಡಿ ಒಳಗೆ ಮಾತ್ರ ಎಲ್ಲ ಡಾಕ್ಟರ್ಸು ಇಂಜಿನಿಯರ್ಸು ಎಲ್ಲರೂ ಸಹಿತ ಅವ್ರು ತಾವು ತಮ್ಮ ಇವುಗಳನ್ನು ತಾವು ಪಡ್ಕೊಂಡ್ರು ಅನ್ನೋದನ್ನ ಹೇಳ್ತಾರೆ. ಇನ್ನು ಬಿಂಕದ ಕಟ್ಟಿಗೆ ಬಂದಾಗೂ ಸಹಿತ ಅದೇ ರೀತಿ ಈ ಪರಿಸರ ಆದ ಸರ್. ಅವರು ಅಲ್ಲಿ ಸಹಿತ ಮಕ್ಕಳು ಇಂಜಿನಿಯರ್ಸು ಕಾಂಟ್ರಾಕ್ಟರ್ ಭಾಳ ಮಂದಿ ಆದ್ರೆ ಸರ್ ಬಿಂಕದ ಕಟ್ಟಿ ಒಳಗೆ. ಈ ರೈಲ್ವೆ ಏನು ಈ ಕೆಲವೊಂದು ಸಾಧಾರಣ ಒಂದು 106 ಕಿಲೋಮೀಟರ್ ಇಡ್ಲಿ ಇದನ್ನ ಮಾಡ್ತಿದ್ರಲ್ಲ ಸರ, ಅದೆಲ್ಲವುಗಳನ್ನ ಒಕ್ಕೂಟ ಕೂಡಿಸಿ ಅವ್ರು ಬೇರೆ ಕಡೆಗೆ ರವಾನೆ ಮಾಡ್ತಿದ್ರು ಸರ್. ಬಿಂಕದ ಕಟ್ಟಿ ಅಷ್ಟು ದೊಡ್ಡ ಇಂಜಿನಿಯರ್ ಆದ್ರು ಸರ್ ಅವರು ಬಿಂಕದ ಕಟ್ಟಿಯಲ್ಲಿ. ತಮ್ಮ ಕಲ್ತಂತ ಒಬ್ರು ಹುಡುಗರು ಬಹಳ ಹುಡುಗರು ಸರ್. ಇನ್ನು ಅವರಲ್ಲಿ ಏನು ವೈಶಿಷ್ಟ್ಯ ಸರ್, ನಾನು ಎಲ್ಲೇ ಸ್ಕೌಟಿಗೆ ಕರೆದ್ರು ಸಹಿತ ಆ ಮಕ್ಕಳು ಅಷ್ಟು ಗುಂಪಾಗಿ ಬಂದು ಇದನ್ನ ಮಾಡ್ಕೊಂತಿದ್ರು ಸರ್, ಪ್ರೋತ್ಸಾಹ ಕೊಡ್ತಿದ್ರು. ಸರ್ ಕೆಲವೊಬ್ರು ಶಿಕ್ಷಕರು ಅವ್ರಿಗೆ ಅದೇನು ಇದನ್ನ ಮಾಡ್ತಿದ್ದಿಲ್ಲ ಸರ್, ಆದರೂ ಮಕ್ಕಳು ನನ್ನ ಕರೆದು ಕೂಡಲಿ ಎಲ್ಲೇ ಸ್ಕೌಟ್ ಅಂತೇವೆ ಅಲ್ಲಿಗೆ ಎಷ್ಟೋ ಸೇವಾ ಸಂಸ್ಥೆಗಳಲ್ಲಿ ಸಹಿತ ಇಲ್ಲೇ MLAಗಳನ್ನ ಪ್ರೋಗ್ರಾಮ್ ಅಂತ ಹಾಕಿದ್ವು, ಸಂಸದರ ಪ್ರೋಗ್ರಾಮ್ ಅಂತ ಹಾಕಿದ್ವು. ಅಲ್ಲಿ ಸ್ವಲ್ಪ ಶಿಸ್ತನ್ನ ಕಾಯ್ಕೊಂಡು ನಡ್ರಿಪ್ಪ ಅಂತೇಳಿ ಆ ಹುಡುಗರಿಗೆ ಹೇಳಿದ್ರೆ ಸಾಕು, ಆ ಮಕ್ಕಳು ಬಂದ್ಬಿಡ್ತಿದ್ರು, ಡ್ರೆಸ್ ಹಾಕೊಂಡು ಬಂದ್ಬಿಡ್ತಿದ್ರು ಸರ್. ಆ ವಿಷಯನೂ ಸಹಿತ. ಮತ್ತೆ ಈಗಲೂ ಟೀಚರ್ಸ್ಗೆ ನಮ್ಗೆ ಟ್ರೆಸ್ ಐತ್ರಿ ಮಕ್ಳಿಗೆ ಏನು ಕಲಿಸೋಲ್ದು, ಎಲ್ಲ ಮಕ್ಕಳಿಗೆ ಕಲಿಸುವಂಥ ವಿಚಾರ ಎಲ್ಲ ಟೀಚರ್ಸ್ಗೆ ಇರ್ತದೆ. ಈ ಬೇರೆ ರೀತಿಯಿಂದಾಗಿ ಪ್ರೆಷರ್ ಮಾಡಿದ್ರೆ ಮಕ್ಕಳಿಗೆ ಎಜುಕೇಷನ್ ಅಥವಾ ಸ್ಕೂಲೊಳಗೇನು ತಮ್ಮ ಪ್ರಕಾರ ಅವಾಗ ಯಾವ ರೀತಿಯಾಗಿ ಮಕ್ಕಳನ್ನ ಎಜುಕೇಟ್ ಮಾಡ್ತಿದ್ರಿ, ಏನಂತ ಒಂದು ವಿಶೇಷವಾಗಿ ಪಾಠನ ಅವ್ರಿಗೆ ನೀವು ಕಲಿಸಿದ್ರಿ, ಈಗಲ ಪಾಠಕ್ಕೆ ಏನು ಚೇಂಜ್ ಐತಿ? ಚೇಂಜ್ ಅಂದ್ರಿ ಸರ್, ಆಗಿನ ಪಾಠಕ್ಕೆ ಮಕ್ಕಳಿಗೆ ನಾವು ಭಾಳಷ್ಟು ಅವುಗಳ ಒಬ್ರನ್ನ ಸ್ವಲ್ಪ ಚರ್ಚೆ ಮಾಡಕ್ಕೆ ಹಚ್ತಿದ್ವಿ ಸರ್. ನಾವೇನೇ ವಿಷಯ ಹೇಳಿದಾಗೂ ಸಹಿತ ಆ ಚರ್ಚೆ ಇದರಿಂದನೂ ಸಹಿತ ಮಕ್ಕಳು ಭಾಳಷ್ಟು ದೃಢಪಟ್ಟು ಅವರಿಗೆ ವಿಷಯ ಗೊತ್ತಾಗ್ತಿದ್ವು ಸರ್. ಅದು ಅಷ್ಟ ಇದು. ಇನ್ನು ಈಗಿನ ಶಿಕ್ಷಣದ ಇದನ್ನು ನೋಡಿದ್ರೆ ಸರ, ಈಗ ಕೆಲವೊಂದು ವಿಷಯಕ್ಕೆ ಮಕ್ಕಳು ಏನಾಗಿ ಹೊಟ್ಟವು ಅಂದ್ರೆ ಕೆಲವೊಂದು ಈ ಪರಭಾಷಾ ಅಥವಾ ಇಂಗ್ಲೀಷು ಪ್ರೈವೇಟ್ ಸ್ಕೂಲಿನ ಕೆಲವೊಂದು ಏನು ಶಿಸ್ತಿನ ಒಂದು ಮೊರೆ ಹೋಗ್ಯಾವ ಸರ್. ಬರೀ ಶಿಸ್ತು ಅವ್ರಿಗೆ ಯಾವ್ದು ಸಂಸ್ಕೃತಿ ಬೇಡ, ಏನ್ ಬೇಡ ಅವ್ರಿಗೆ. ಹೌದು ಸರ್, ಆ ಶಿಸ್ತಿನ ಒಂದು ಇದಕ್ಕನ ಈಗ ಹಳ್ಳಿಯ ಕೆಲವೊಂದು ಇವುಗಳು ಸಹಿತ ಸಂಖ್ಯೆ ವಿದ್ಯಾರ್ಥಿಗಳ ಸಂಖ್ಯೆ ಸಹಿತ ಕಡಿಮೆ ಆಗಕೈತಿ ಸರ್. ಎಲ್ಲರೂ ಸಹಿತ ಈ ಪಾಲಕರಿಗೆ ಸಹಿತ ಒಂದು ಏನ ಬಿಂಬಿಸೈತೆ ಅಂತಂದ್ರೆ, ನನ್ನ ಮಕ್ಕಳು ಹಂಗಾರ ಅಲ್ಲಿ ಡ್ರೆಸ್ ಹಾಕೊಂಡು ಅಷ್ಟೊಂದು ಇದನ್ನು ಶಿಸ್ತಿದ್ದ ಹೊಕ್ಕವಲ್ಲ ಕಲಿತಾವ ಅಂತ ಶಿಸ್ತಷ್ಟ ರೀ. ಹೊಳ್ಳಿ ಬಂದ ಮಕ್ಕಳನ್ನ ಹೆಂಗೆ ಸ್ವಲ್ಪ ನಿರೀಕ್ಷಣೆ ಮಾಡ್ತಿದ್ರು, ನನ್ನ ಮಗು ಏನು ಓದೈತಿ ಏನು ಮಾಡೈತಿ ಅಂತ ಕೇಳ್ತಿದ್ರು. ಕಲ್ತ ಮಕ್ಕಳ ಪಾಲಕರು ಎಲ್ಲರ ಮನೆಯಲ್ಲಿನೂ ಕಲ್ತವ್ರು ಇದ್ದಿದ್ದಿಲ್ಲ ಸರ್. ಆದರೂ ಸಹಿತ ಅವರು ಅಷ್ಟೊಂದು ಮಕ್ಕಳ ಬಗ್ಗೆ ಇದನ್ನ ಕಾಳಜಿ ಕೊಟ್ಟು ಆ ಮಕ್ಕಳನ್ನ ಓದಿಸ್ತಾ ಇದ್ರು ಆಗಿನ ಕಾಲದಾಗ. ಈಗಿನ ಕಾಲದಾಗ ಹಂಗಲ್ರಿ, ಬಂದಿರ್ತು ಅಂದ್ರೆ ಮಕ್ಕಳು ಏನು ಮಾಡಿಬಿಡ್ತಾವ ಅಂದ್ರೆ ಹೊರಗಡೆಗೆ ಹೋದ್ರು ಎದಕ್ಕೆ ಹೋದ್ರು ಅನ್ನೋದನ್ನ ವಿಚಾರ ಮಾಡೋದಿಲ್ಲ, ಕೇಳಂಗಿಲ್ಲ ಏನು ಓದಿರಂತ ಕೇಳೋದು ಏನು. ಈಗ ಆ ಮೊದಲಿನ ಇದನ್ನ ಹೋಗ್ಬಿಟ್ರೆ ಸರ್. ಇನ್ನು ಮಕ್ಕಳು ಸಹಿತ ಆ ಪಾಲನೆ ಮಾಡೋದಿಲ್ಲ ಸರ್ ಅಷ್ಟೊಂದು ಇದನ್ನ. ಆ ತಂದೆ ತಾಯಿ ಅಥವಾ ಗುರುಗಳು ಹೇಳಿದಂತ ಗುರುಗಳು ಎಷ್ಟು ಹೇಳ್ತಾರೋ ಏನೋ ಅಷ್ಟು ಬೆಲೆ ಇದನ್ನ ಕೊಡೋದಿಲ್ಲ ಸರ್, ಮಹತ್ವ ಕೊಡೋದಿಲ್ಲ ಈಗಿನ ವಾತಾವರಣ ಸರ್. ತಮ್ಮ ಕಾಲದಾಗಿರ್ತಕ್ಕಂಥ ಒಂದು ಇದಕ್ಕೆ ಯಾರಿಗೆ ಈ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಮತ್ತು ಟೀಚರ್ಸ್ಗೆ ಅವಿನಾಭಾವ ಸಂಬಂಧ ಇತ್ತು. ಈಗ ಟೀಚರ್ಸ್ಗೆ ಮತ್ತು ಮಕ್ಕಳಿಗೆ ಅವಿನಾಭಾವ ಸಂಬಂಧ ಇಲ್ಲ. ತಮ್ಮ ಪ್ರಕಾರ ಏನಂತ ಏನು ಮಿಸ್ಟೇಕ್ ಇರ್ಬೋದು? ಅದು ಗುರುಗಳ ಮೇಲೆ ಅವಲಂಬನ ಸರ್. ಅದು ಈಗೇನಾಗಿದೆ ಅಂತಂದ್ರೆ ಗುರುಗಳು ಸಹಿತ ನಾವೇನು ಮಾಡ್ತಿದ್ವಿ, ಪಠ್ಯೇತರ ಚಟುವಟಿಕೆಗಳಿಗೆ ಸಹಿತ ಭಾಳ ಬೆಲೆ ಕೊಡ್ತಿದ್ವಿ ಸರ್ ತಮ್ಮ ಕಾಲದಾಗ. ಹೌದ್ರಿ. ಈಗ ಅವರು ಬರೀ ಪಠ್ಯ ಹಿಡ್ಕೊಂಡಷ್ಟೇ ಗುರುಗಳು ಇದನ್ನ ಮಾಡ್ತಾರೆ ಹೊರತು ಆ ಮಕ್ಕಳಿಗೆ ಅದು ಗೊತ್ತಾಯ್ತು ಅಥವಾ ತಿಳುವಳಿಕೆ ಬಂತು ಇಲ್ಲ ಅನ್ನೋದನ್ನ ಅವರು ಸ್ಪರ್ಶ ಇದನ್ನ ಮಾಡೋದೇನಿಲ್ಲ ಸರ್, ಹೇಳೋದೇ ಇಲ್ಲ ಸರ್ ಯಾವುದೇ ಇದ್ರೊಳಗೆ. ಅದು ಸಹಿತ ತಮ್ಮ ಏನು ಲೆಸನ್ ಮಾಡ್ಬೇಕಾಯ್ತು ಅಷ್ಟು ಪಾಠ ಮುಗಿಸಿ ಮನೆ ಕಡೆಗೆ ಹೋಗುವಂಥ ಒಂದು ಪ್ರವೃತ್ತಿ ಈಗಾಗಿದೆ ಸರ್. ಆಗಿನಾಗ ಮಕ್ಕಳಿಗೆ ನೀನೇನು ಮಾಡ್ಕೊಂಡು ಬಂದಿಪ್ಪ, ಏನಾಯ್ತು, ಹೆಂಗೆ ಏನನ್ನೋ ವಿಚಾರ ಭಾಳ ಕಡಿಮೆ ಸರ್ ಗುರುಗಳಲ್ಲಿ. ಹ್ಞೂ ರೀ, ಮಾಡ್ತಾರ ಇಲ್ಲ ಅನ್ನೋ ಹಂಗಿಲ್ಲ. ಆದ್ರೆ ಆ ಮಕ್ಕಳು ಸಹಿತ ಅದನ್ನ ತಿಳುವಳಿಕೆ ಮಟ್ಟಕ್ಕೆ ತಗೊಂಡು ಹೋಗೋದಿಲ್ಲ ಸರ್ ಈ ರೀತಿ. ಬಟ್ ಅವಾಗ ಕಾಲದಾಗ ಏನಾಗಿತ್ತು, ಮಕ್ಕಳಿಗೆ ಶಿಕ್ಷೆ ಕೊಡುವಂಥದ್ದು ಪಾಠ ಟೀಚರ್ಸ್ ಕಡೆ ಇತ್ತು. ಪೇರೆಂಟ್ಸ್ ಎಲ್ಲ ಹೇಳ್ತಿದ್ರು, ಅವ್ನು ಕಲಿಲ್ಲ ಅವ್ನು ಬಡದ್ರ ಕಲಿಸ್ರಿ ನೀವು ನಿಮ್ ಕೈ ಕೊಟ್ಟೆ ಅಂತಿದ್ರು. ಈಗ ಬಡದ್ರ ಟೀಚರ್ ಬಡಿತಾರೆ. ಹೌದು ಸರ್. ಈಗ ಇದು ಯಾರ್ದು ಮಿಸ್ಟೇಕ್ ಅಂತ ಹೇಳ್ತಿರ್ತಾವ ತಮ್ಮ ಪ್ರಕಾರ? ಏನು
ಅತಿಯಾದ ಒಂದು ಈ ಮೊಬೈಲ್ ಕಾಲ ಇರ್ಬೋದು ಅಥವಾ ಅತಿಯಾದ ತಿಳುವಳಿಕೆ ಇರ್ಬೋದು ಅಥವಾ ಸಂಸ್ಕೃತಿ ಕಡಿಮೆ ಆಗಿತ್ತು ಅಂತಿರೋ? ಅದು ಕೆಲವೊಂದು ಸಂಸ್ಕೃತಿನೇ ಕಡಿಮೆ ಆಗೈತೆ ಸರ್. ಅದು ಮನೆಯೊಳಗೆ ಮೊದಲ ಮಕ್ಕಳಿಗೆ ತಾಯಿಯೇ ಎಲ್ಲ ಗುರು ರೀ, ಪ್ರಥಮ. ಹಾಂ, ಗುರು. ಆ ತಾಯಿಯ ಮಾತನ್ನು ಮಕ್ಕಳ ಭಾಳ ಅನುಕರಣೆ ಮಾಡೋದಿಲ್ಲ ಸರ್ ಈಗ, ಭಾಳ. ಯಾಕಂದರೆ ಹೊರಗಿನ ಕೆಲವೊಂದು ಈ ಏನ್ರಿ ಕೆಲವೊಂದು ಅವರಿಗೆ ಬೇಕಾಗುವಂಥ ತಿನಿಸುಗಳ ಒಂದು ಇವಕ್ಕೆ ಅವ್ರು ಏನಕ್ಕಾರ ಅಂದ್ರೆ ಮೊರೆ ಹೋಗಿಬಿಡ್ತಾರೆ ರೀ ಮಕ್ಕಳು. ಅದು ಅವುಗಳ ರುಚಿ ಅವಕ್ಕೆ ಹೆಚ್ಚು ಅನಿಸ್ತದೆ ಸರ್. ಹಾಗಾಗಿ ಆ ಇವುಗಳಿಗೇನು ಆದಿನಾಕಾರ ಹೊರತು ಇಲ್ಲಿ ನಾನು ಅಭ್ಯಾಸ ಮಾಡಬೇಕು, ಓದಬೇಕು ಏನೋ ಅನ್ನುವಂಥ ಪ್ರವೃತ್ತಿ ಭಾಳ ಕಡಿಮೆ ಆಗೈತೆ ಸರ್ ಈಗ. ಕಡಿಮೆ ಸರ್. ತಮ್ಮ ಪ್ರಕಾರ ಒಂದು ಆರೋಗ್ಯ ಬಗ್ಗೆ, ಮಕ್ಕಳ ಆರೋಗ್ಯ ಬಗ್ಗೆ ನಾನು ನಿಮ್ಗೆ ಕೇಳ್ತೇನೆ. ಈಗಲಂಗ ಆರೋಗ್ಯ ಬಗ್ಗೆ ಎಲ್ಲರೂ ಕಾಳಜಿ ಮಾಡ್ತಾರೆ, ಇವತ್ತೇನೋ ಒಂದು ಸರ್ಟಿಫಿಕೇಟ್ ತೊಂಬರ ಅಂತ ಹೇಳ್ತಾರೆ. ತಮ್ಮ ಕಾಲದಾಗ ಅವೆಲ್ಲ ಇರಲಿಲ್ಲ. ಆರೋಗ್ಯದ ಬಗ್ಗೆ, ಮಕ್ಕಳ ಬಗ್ಗೆ ಯಾವ ರೀತಿಯಾಗಿ ನೀವು ಕಾಳಜಿ ಮಾಡ್ತಿದ್ರಿ? ಆಗ ಪ್ರತಿ ಪ್ರೇಯರಿಗೂ ಸಹಿತ ರೀ, ಪ್ರತಿ ದಿವಸನೂ ಸಹಿತ ಒಂದು 5 ನಿಮಿಷ ನಾವು ಆ ಮಕ್ಕಳ ಆರೋಗ್ಯದ ಬಗ್ಗೆ, ಅಥವಾ ಏನಾದರೂ ಬಟ್ಟೆ ಸರಿ ಇರಲಿಲ್ಲ ಅಂದ್ರೆ, ತಲೆ ಸರಿ ಇರಲಿಲ್ಲ ಅಂದ್ರೆ, ಮತ್ತು ಕೆಲವೊಂದು ಕೈಕಾಲುಗಳಲ್ಲಿ ಸ್ವಚ್ಛತೆ ಮಾಡ್ಕೊಳ್ಳೋದೈತ್ರ, ಅಥವಾ ಕೈಯೊಳಗಿರ್ತಕ್ಕಂಥ ಉಗುರುಗಳನ್ನ ಆತ ತೆಗಿಕೊಂಡು ಬರಲಿಲ್ಲ ಅಂದ್ರೆ ಅವುಗಳ ಬಗ್ಗೆ ನಾವು ಸ್ವಲ್ಪ ನಿರೀಕ್ಷಣೆ ಮಾಡ್ತಿದ್ವಿ ಸರ್. ಎರಡೂ ಸರಿ ಪ್ರೇಯರ್ ಎಂಡ್ ಸಾಯಂಕಾಲನೂ ಮಾಡಿಸ್ತೇವೆ ಸರ್. ನೋಡಪ್ಪ, ನಾಳೆ ನೀ ಹಿಂಗೆ ಮಾಡಬೇಡ, ನೀನೇನು ಮಾಡಂದ್ರೆ ಸ್ವಚ್ಛತೆಯಿಂದ ಬರ್ಬೇಕು ಸಾಲಿಗೆ ಅನ್ನೋದನ್ನ ಅವ್ರಿಗೆ ಮಕ್ಕಳಿಗೆ ಕನವರಿಕೆ ಮಾಡಿಕೊಡ್ತಿದ್ವಿ ಸರ್. ಆ ರೀತಿಗೂ ಸಹಿತ ಕೆಲವೊಂದು ಬದಲಾವಣೆ ಹಾಕಿದ್ದು ಸರ್ ಮಕ್ಕಳು. ನೋಡಪ್ಪ, ನೀವತ್ತು ನನಗೇನು ಹೇಳೇವಿ ಅವುಗಳನ್ನು ನೀನು ಪರಾಮರ್ಶಿಸಬೇಕು ಅಂತ ಹೇಳಿ ಗುರುಗಳು ಹೇಳಿದ್ರೆ ಎಷ್ಟೋ ಪರಿಣಾಮ ಆಕೈತ್ರಿ. ನೀವು ನಾವೇನು ಇವತ್ತು ಏನು ಮಾಡೇವಲ್ಲ, ಈಗೇನು ಮಾಡ್ತಾರೆ ಸರ್, ಹೋಮ್ವರ್ಕ್ ಸಾಕಷ್ಟು ಕೊಟ್ಬಿಡ್ತಾರೆ. ಬರೀ ಹೋಮ್ವರ್ಕ್ ಅದನ್ನ ಮಾಡಿದ್ರಿಪ್ಪ ಹೆಂಗ ಏನು ಅನ್ನೋದನ್ನ ಎಷ್ಟು ತಿಳ್ಕೊಂಡಿ ಅಂತ ಗೊತ್ತಿಲ್ಲ. ಇಲ್ಲ ಹೋಮ್ವರ್ಕ್ ಇಸ್ ಹೋಮ್ವರ್ಕ್ ನೋಡೇವನ್ನುವಂಗ ಏನ್ ಮಾಡ್ತಾರೆ ಸರ್. ಅದು ಶಿಕ್ಷಕರ ತಪ್ಪೇನಲ್ರಿ. ವಿಷಯ ಬಾಹುಲ್ಯ ಇದ್ದಿದ್ದರಿಂದ ಏನು ಮಾಡಿಬಿಡ್ತಾರೆ, ಅವರು ನೋಡ್ದನ ಟಿಕ್ ಹಾಕಿಬಿಡ್ತಾರೆ ಸರ್ ಅವುಗಳಿಗೆ. ಆ ಮಕ್ಕಳಿಗೆ ಏನು ಅಂತ ಆಕತೆ, ಹಂಗಾರೆ ನೋಡೇ ನನ್ನ ಮಗನ ಇವನ್ನ ಎಲ್ಲಾನು ಇದನ್ನು ಟಿಕ್ ಹಾಕ್ಯಾರ ಸರ್ ಅಂತಾರೆ ಅವ್ರು ತಿಳ್ಕೊತಾರೆ. ಆದ್ರೆ ಆ ವಿಷಯಗಳ ಬಗ್ಗೆ ಕಲ್ಪನೆ ಮಕ್ಕಳಿಗೆ ಬಂದಿರೋದೇ ಇಲ್ಲ ಸರ್. ಅದು ಹಂಗಾಗಿ ಆ ರೀತಿ ಇರುತ್ತೆ ಸರ್. ಈಗ ತಮ್ಮ ಪ್ರಕಾರ ಹಿಂದೆ ತಮ್ಮ ಕಲಿಸಿದ ಗುರುಗಳಿಗೆ ಗೌರವ ಕೊಡೋ ಇವರು ವಿದ್ಯಾರ್ಥಿಗಳು, ಈಗ ಶಿಕ್ಷಕರಿಗೆ ಕೊಡೋ ವಿದ್ಯಾರ್ಥಿಗಳಿಗೆ ಎರಡಕ್ಕೂ ಏನಾರ ಒಂದು ಚೇಂಜ್ ಆಗಿದೆ ಅಂತ ಅನ್ಕೋತೀರಾ? ಚೇಂಜ್ ಆಗಿದೆ ಸರ್, ಚೇಂಜ್ ಆಗಿದೆ, ಯಾವ ಭಾಳ ಚೇಂಜ್ ಆಗಿದೆ ಸರ್. ಯಾಕಂದ್ರೆ ಇವರು ಈಗಿನ ಕಾಲಮಾನ ಹೆಂಗಾಗಿದೆ ಸರ್, ಮಕ್ಕಳಿಗೆ ಸಿಟ್ಟು ಮಾಡುವಂತಿಲ್ಲ, ಮತ್ತೆ ಬೆದರಿಸುವಂತಿಲ್ಲ, ಹೊಡೆಯುವಂತಿಲ್ಲ. ಆ ಒಂದು ಮಮಕಾರ ಇದರೊಳಗೆ ಆ ಮಕ್ಕಳೇನಾಕವ ಅಂದ್ರೆ ಗುರುಗಳಿಗೆ ಸ್ವಲ್ಪ ವಿಧೇಯತೆಯನ್ನ ಕಡಿಮೆ ಮಾಡ್ತಾರೆ ಸರ್. ಭಯ ಅನ್ನೋದಿರಂಗಿಲ್ಲ. ಭಯ ಇಲ್ರಿ, ಭಯ ಇಲ್ಲ. ಆಗಿನ ಕಾಲದಾಗ ನಮಗೆಲ್ಲ ಏನು ಈ ಮೇಜಿನ ಮೇಲೆ ಹಿಂಗೆ ಕೈ ಇಡಿಸಿ ನಾವೇನು ಮಾಡ್ತಿದ್ವಿ ಅಂದ್ರೆ ಮಕ್ಕಳನ್ನ ಆ ಕರೆ ಬದ್ನಿಕಾಯಿ ಇದು ರೂಲ್ ಕಟ್ಟಿಗೆ ಅಂತ ಇರ್ತಿದ್ವಿ ಸರ್. ಅದನ್ನ ಹಿಂಗಿಟ್ಟು ನಾವು ಏನು ಮಾಡ್ತಿದ್ವಿ ಅಂದ್ರೆ ಆ ಹುಡುಗ ಒಂದು 4 ಆದರೂ ಬಡಿತಿದ್ವಿ ಸರ್. ಇನ್ನು ಅಡಿಸೋಪರದಾಗ ಭಾಳ ಮಾಡೀನಿ ಸರ್. ಮೈಂಡ್ ಚೇಂಜ್ ಆಗಲಿ ಅಂತ, ಒಳ್ಳೆ ಎಜುಕೇಶನ್ ಆಗಲಿ ಅಂತ ಹೇಳಿ ಅಡಿಸೋಪರದಾಗ ಭಾಳ ಪ್ರಯತ್ನ ಮಾಡೀನಿ ಸರ್. ಇದನ್ನ ಮುಂದೆ ಇವೆರಡೂ ಊರು ಸ್ವಲ್ಪ ಸುಧಾರಿಸಿದ ಊರಲ್ಲ, ಇಲ್ಲಿ ಸ್ವಲ್ಪ ಹೊಡೆಯೋದನ್ನ ಅಸುಂಡಿ ಮತ್ತು ಬಿಂಗಿ ಸ್ವಲ್ಪ ಕಡಿಮೆ ಮಾಡೀನಿ ಸರ್. ಅಂದರೆ ಈಗ ನಾವು ಒಂದು ರೀತಿ ನೋಡಿ ಇದು ಒಂಥರ ಈ ಟೆಕ್ನಿಕಲ್ ಬೆಳವಣಿಗೆ ಆದಂಗೆಲ್ಲ ಮಕ್ಕಳಿಗೇನು ಗೌರವ ಕೊಡೋದು ಕಡಿಮೆ ಆಯ್ತು. ಅವ್ರಿಗೆ ಯಾಕೆ ಕೊಡೋಗ್ಬಿಡು, ಶಿಕ್ಷಕ ಅವ್ರ ಡ್ಯೂಟಿ ಅವ್ರು ಮಾಡ್ತಾರೆ, ಡ್ಯೂಟಿ ಮಾಡ್ತಾರೆ, ಹಂಗಾಯ್ತು. ಹಿಂಗೆ ತಮ್ಮ ಈಗ ಒಂದು ನೆಕ್ಸ್ಟ್ ನಿಮ್ಮ ಇದಕ್ಕೆ ಒಂದು ಸೇವಾ ಕಾರ್ಯಕ್ರಮ ಬರ್ತೀನಿ ಸರ್. ಈಗ 2001ಕ್ಕೆ ನೀವು ರಿಟೈರ್ಡ್ ಆಗ್ತೀರಿ. ರಿಟೈರ್ಡ್ ಆದಮೇಲೆ ಹಿರಿಯ ನಾಗರಿಕರಿಗೆ ನೀವು ನಾಗರಿಕ ಸೇವೆ ಅಂತ ನಿಮ್ಗೆ ಪ್ರಶಸ್ತಿ ಬಂದೈತಿ. ಯಾವ ರೀತಿಯಾಗಿ 2001ರಿಂದ ನೀವು ನಾಗರಿಕಗಾಗಿ ಏನೇನೋ ಒಂದು ಯಾವ ಒಂದು ಬಲದಿಂದ ಯಾವ ರೀತಿಯಾಗಿ ನಾನು ಸೇವೆ ಮಾಡ್ಬೇಕಂತ ತಮ್ಮಲ್ಲಿ ಬಂತು? ಆಯ್ತು ಸರ, ಇದು ಸ್ಕೌಟ್ನಾಗನ್ಕಿ ಕೆಲವೊಂದು ಇವುಗಳಿಗೆ ಅಂದರೆ ಒಂದು ಶಾಲೆಗಳಿಗೆ ಸ್ವಲ್ಪ ತೀರಾ ಬಡವಿದ್ದಂಥ ಶಾಲೆಗಳಿಗೆ ಸಹಿತ ಫುಲ್ ಸ್ಕೌಟ್ ಬಟ್ಟೆಯನ್ನು ಕೊಡಿಸಿದೆ ಸರ್. ನೀವು ಕೊಡಿಸಿದ್ರಿ? ಯಾವ ಸ್ಕೂಲ್ಗೆಲ್ಲ ನೀವು ಮಾಡ್ರಿ, ಪ್ರೊವೈಡ್ ಮಾಡ್ರಿ? ನಂಬರ್ 12 ಅಂತೇಳಿ ಸರ್, ಬೆಟಗೇರಿ 12 32 ಹುಡುಗರಿಗೂ ಸಹಿತ ಎಲ್ಲ ಇವುಗಳನ್ನ ನಾನು ಇದನ್ನ ಮಾಡೀನಿ ಸರ್. ತಾವು ಬಂದ ಒಂದು ಪೆನ್ಷನ್ ಪಗಾರದಾಗ? ಹೌದು ಸರ್. ಓಕೆ. ಬೇರೆ ಉಳಿದೈತಿ ಏನಿಲ್ಲ ಬಿಡಿ. ಯಾವ ರೀತಿ ದಾನಗಿನ ತಗೊಳ್ಳೋದವೆಲ್ಲ ಏನಿಲ್ಲ, ಏನು ಕೇಳಬೇಡ. ತಮ್ಮ ಪಗಾರದಿಂದ ಮಕ್ಕಳಿಗೆ ಅದನ್ನ ಸೇವಾ. ಹೌದು ಸರ್. ಇನ್ನು ಇಲ್ಲಿ ಕರೋನಾ ಅನ್ನೋದು ಒಂದು ಬಂತು ನೋಡಿ. ಹೌದು. ಕರೋನಾ ಅನ್ನೋದು ಬಂದಾಗ ಬುರುಡಿ ಅಂತ ಆಗ ನಮ್ಮ ಶಹರ BO ಇದ್ರಿ, ಬುರುಡಿ ಅಂತ ಹೇಳಿ ಸರ್. ಈಗ DDP ಆಗ್ಯಾರ.
ಅವರು ಒಮ್ಮೆ ಒಬ್ಬಿಬ್ಬರನ್ನ ಕರೆದು ಹೆಂಗಿರಪ್ಪ ಇದು ಏನು ಭಾಳ ಕೊರೋನಾ ಮತ್ತು ನಾಳೆ ಮಕ್ಕಳು SSLC ಪರೀಕ್ಷೆ ಹೊಂಟಿದ್ರು ಸರ್. ಹೌದು. ಹೆಂಗೆ ಅವ್ರಿಗೆ ಏನಾದ್ರು ನಾಳೆ ಪರೀಕ್ಷೆ ಆಗಿದೋ ಆದ್ರೆ ಸರ್ ಹಂಗಾರೆ ಅವ್ರಿಗೆ ಮಾಸ್ಕ್ ಕೊಟ್ಬಿಡೋನು. 3200 ಸರ್ ಅವತ್ತು ಆಗ ಪರೀಕ್ಷೆ ಕುಂತಂತ 3200 ಹುಡುಗರಿಗೂ ಸಹಿತ ಮಾಸ್ಕನ್ನು ಏನು ಮಾಡಿದ್ವಿ ಅಂತ ಸರ್ ಅವಾಗ ಇದನ್ನು ಮಾಡಿಸಿ ಅಲ್ಲಿ 500 ಅಲ್ಲಿ 1000 ಇಲ್ಲಿ 500 ಕೆಲವೊಬ್ರು ಹಿಡ್ತಿದ್ರಿ ಸ್ಟಾಕ್ ಎಲ್ಲರ ಹತ್ರನೂ ತೊಗೊಂಡ್ಬಂದು ಆ ಎಲ್ಲ ಹೆಡ್ ಮಾಸ್ತರ್ನು ಹೈಸ್ಕೂಲ್ ಹೆಡ್ ಮಾಸ್ತರ್ನೆಲ್ಲರನ್ನು ಕರೆಸಿ ನೀವು ಎಲ್ಲ ಜವಾಬ್ದಾರಿ ತಗೊಂಡು ಜವಾಬ್ದಾರಿ ಬುಡ್ಡಿ ಸಾಹೇಬ್ರು ಹೆಲ್ಪ್ ಹಾಕಿದ್ರಿ ಅವ್ರನ್ನೂ ಎದ್ರಿ ಯಾಕಂದ್ರೆ ಸಾಹೇಬ್ರು ನೋಡ್ರಿ ಹಂಗಾಗಿ ಅವ್ರನ್ನೂ ಸಹಿತ ಹೆಲ್ಪ್ ತೊಗೊಂಡು ಅವೆಲ್ಲ ಮಕ್ಕಳಿಗೂ ಸಹಿತ ಪರೀಕ್ಷೆಗೆ ಹೋಗುವಂಥ ಹಾಲಿಗೆ ಹೋಗುವಾಗ ಆ ಮಾಸ್ಕ್ ಹಾಕ್ಕೊಂಡು ಹೋಗುವಂಥ ಒಂದು ಇದನ್ನು ಇದನ್ನು ಮಾಡಿದ್ದೀವಿ ಸರ್. ಅದೇ ರೀತಿಯಾಗಿ ಮತ್ತೆ ತಾವು ರಿಟೈರ್ಡ್ ಆದ್ಮೇಲೆ ಶಿಕ್ಷಕರಿಗೆಲ್ಲ ನಿಮ್ದೊಂದು ಟೀಮ್ ಕಟ್ಕೊಂಡು ಸೇವೆ ಮಾಡಿದ್ರು ಅಥವಾ ಸಿಂಗಲ್ ಆಗಿ ನೀವೆಲ್ಲ ಸೇವೆ ಮಾಡ್ತಿದ್ರಿ? ಇಲ್ಲ ಸರ್, ಸಿಂಗಲ್ ಆಗಿನೂ ಮಾಡಿದೆ ಮತ್ತು ಇದು ಶಿಕ್ಷಕರನ್ನ ಇದನ್ನು ಕರ್ಕೊಂಡು ಮಾಡಿದ್ದು ಸರ್. ಇನ್ನೊಂದು ಈಗ ಶಿಕ್ಷಕರಲ್ಲ ಚಿಂತನ ಕೂಟ ಅಂತ ಒಂದು ಮಾಡಿದ್ದು ಸರ್. ಅದ್ರಾಗ ಒಂದು 25 ಮಂದಿ ಇರ್ತಿದ್ವಿ ಸರ್. ಚಿಂತನ ಕೂಟ ಅಂತ ಹೇಳಿ ಮುನ್ಸಿಪಲ್ ಹೈಸ್ಕೂಲ್ ಇದ್ರೊಳಗೆ ರೀ ಕಟ್ಟಿಗೆ ಎಲ್ಲ ಟೀಚರ್ಸ್ ನೀವೆಲ್ಲ ಎಲ್ಲ ಆಲ್ರೌಂಡ್ ಇದ್ರಿ ಸರ್. ನಿಮ್ಮ ಕಾಲದ ಟೀಚರ್ಸ್ ಎಲ್ಲ ಅಲ್ರಿ ಇದು ಅವರು ಇದ್ರಿ 3-4 ಮಂದಿ ಇದ್ರು, ಎಲ್ಲರೂ ಟೀಚರ್ಸ್ ಅಲ್ರಿ. ಅವ್ರಿಗೆ ಏನಾಕಿತ್ತು ಅಂದ್ರೆ ತಿಂಗಳಿಗೊಮ್ಮೆ ಬರ್ತ್ಡೇ ಅಂತ ಬರ್ತಿದ್ವಲ್ಲ ಸರ್. ಅದೇನ್ ಮಾಡ್ತಿದ್ವಿ ಅಂದ್ರೆ ಎಲ್ಲರೂ ಸಹಿತ ಒಬ್ಬೊಬ್ರು ಒಂದೊಂದು ತಿಂಗಳ ಅವ್ರ ಬರ್ತ್ಡೇ ಇದ್ದು ಸರ್ ಪಕ್ವಾನದಂಥ ರೀತಿಯೊಳಗೆ ಆ 25-30 ಮಂದಿನೂ ಸಹಿತ ಸಾಯಂಕಾಲ ಕಿತ್ತೂರು ಚೆನ್ನಮ್ಮ ಪಾರ್ಕಿನೊಳಗೆ ಹೋಗಿ ಅಗದಿ ಆನಂದ ಭರಿತದಿಂದ ಎಲ್ಲರೂ ನಮ್ಮ ಇವುಗಳನ್ನ ಹೇಳ್ಕೊಳ್ಳೋದು ಅಂತ ಅರ್ಥ ನಿವಾರಣೆನೂ ಮಾಡ್ತಿದ್ವಿ ಅಂದ್ರಲ್ಲ. ಕೆಲವೊಬ್ರು ಸಮಸ್ಯೆಗಳು ಬಂದರೂ ಸಹಿತ ಅವುಗಳನ್ನ ನಮ್ಮ ತಿಳುವಳಿಕೆಗೆ ನಾನು ಒಬ್ಬನಲ್ಲ ಇನ್ನೊಬ್ಬರನ್ನ ಕರ್ಕೊಂಡು ಸಹಿತ ಇದನ್ನ ನಾವು ಅದನ್ನೊಂದು ಸ್ವಲ್ಪ ತಿಳಿಗೊಳಿಸ್ತಿದ್ವಿ ಸರ್. ಮತ್ತು ಪ್ರತಿ ತಿಂಗಳೂ ಸಹಿತ ಆ ಊಟದ ವ್ಯವಸ್ಥೆಯನ್ನ ನಾವು ಮಾಡ್ಕೊಳ್ತಾ ಇದ್ವಿ ಸರ್. ಒಬ್ಬೊಬ್ರು ಅದರಿಂದನೂ ಸಹಿತ ಸ್ವಲ್ಪ ನಮ್ಮ ಆರೋಗ್ಯ ಮತ್ತು ಬೇರೆ ಕಡೆಗೆ ಮಾಡುವಂತ ಒಂದು ಸಂದರ್ಭ ಬಂತಾರೆ ಸರ್. ಮತ್ತೆ ನೀವು ಶಾಪರ್ಪೇಟೆ ಒಳಗೆ ಏನೋ ಒಂದು ಆಗಲಿ ಹೇಳಿದ್ರಿ ನೀವೇನಂತ ಈ ಗಾಮನಕಟ್ಟಿ ಅಂತ ಒಂದು ದೇವಸ್ಥಾನ ಮಾಡಿದ್ರಿ ಅಂತ, ಸೇವಾ ಮಾಡಿದ್ರಿ. 5 ದೇವ್ರ ಗುಡಿ ಮತ್ತು ಪಂಚಲಿಂಗ. ಯಾಕೆ ಬಂತು ಅದು ನಿಮ್ಮ ತಲೆಯೊಳಗೆ ಅದು ಮಾಡ್ಬೇಕಂತ? ಅಲ್ಲೇ ಮೊದಲ ಅವು ಪುರಾತನ ಕಾಲದ ಇವು ಇದ್ವು ಸರ್. ಅಲ್ಲೇ ಪುರಾತನ ಕಾಲದಾಗಿಂದ ಒಂದು ಅಲ್ಲೇ ಈಗೇನು ನಾವು ಸ್ಥಾಪನಾ ಮಾಡೇವು ಸರ್ 5 ದೇವರು. ಅಂದ್ರೆ ಶರಣಬಸವೇಶ್ವರ ಶರಣಬಸವೇಶ್ವರು ಇದ್ರು ಸರ್. ಮೂರ್ತಿ ಇತ್ತಪ್ಪ. ಮತ್ತು ಉಳಿದುವುದು ಬೇರೆ ದೇವರು ಇದ್ರು ಸರ್. ಈ ಶಿವ ಅಂತವಲ್ರಿ 5 ಇದು ಏನು ಮೂರ್ತಿಗಳು. ಅವು ಮೂರ್ತಿಗಳು ಭಾಳ ಗಿಗ್ಗಳಾಗಿದ್ವು ರೀ ಸರ್. ಆ ಮೂರ್ತಿಗಳನ್ನು ಏನು ಮಾಡ್ಬೇಕು ಅಂತ ಯಾಕೋ ಸ್ವಲ್ಪ ವಿಚಾರ ಮಾಡುವಾಗ ಅಲ್ಲೆಲ್ಲ ಹಿರಿಯರನ್ನ ಕರ್ಕೊಂಡಿವ್ರಿ ಸರ್. ಎಲ್ಲ ಶಾಪುರಪೇಟೆ ಒಂದು ಆ ಏರಿಯಾದ ಮಂದಿಯನ್ನ ಏನ್ರಿಪ್ಪ ಇದಕ್ಕೆ ಹೆಂಗೆ ಮಾಡೋಣ, ಹಂಗಾರೆ ಒಂದು ಗುಡಿ ಕಟ್ಟಿಸ್ಬಿಡೋಣ್ರಿ ಅಂತ. ಹೆಂಗ್ರಿಪ್ಪ ಕಟ್ಸೋದು? ನಾವು ಸಹಿತ ಕೆಲವೊಂದು ಕೂಡ್ಸೋನು, ಇನ್ನು MLA ಕಡೆಯಿಂದನೂ ಸಹಿತ ನಾವೇನು ಮಾಡೋಣ ಡೊನೇಷನ್ ತಗೊಂಡು ಅದನ್ನ ಕಟ್ಸೋಣ ಅನ್ನುವಂಥ ಒಂದು ಹವ್ಯಾಸದಿಂದ ಅದನ್ನೇನು ಮಾಡಿದ್ವಿ ಅಂದ್ರೆ ಕಾರ್ಯ ಕೈಕೊಂಡಿವ್ರಿ. ಕಾರ್ಯ ಕೈಕೊಂಡಾಗ ಅದು ನಿಲ್ಲೇ ಇಲ್ಲ. ಹಂಗೋ ಏನೋ ಒಟ್ಟೆ ರೊಕ್ಕ ಅದು ನಿರಂತರ ನಡೆದೇ ಬಿಡುತ್ತೆ. ಅದೇನು ಗ್ಲಾಸಿನ ಮನಿ ಏನಪ್ಪ ಅನ್ನುವಂಥ ಸ್ಥಿತಿ ಈಗ ನೋಡುಗರಿಗೆ ಅನಿಸ್ತಾ ಇದೆ. ಭಕ್ತಿ ಭಾವ ಭಾಳ ಇರ್ತದೆ. ಮತ್ತೆ ಸಂಕಷ್ಟಿಗೊಮ್ಮೆ ಅಲ್ಲಿ ಪ್ರಸಾದ ಮಾಡ್ತೇವೆ ಸರ್. ಈಗ ಎಲ್ಲ ಜನಾಂಗದವ್ರು ಕೂಡ್ಕೊಂಡು ಎಲ್ಲ ಜನಾಂಗ ಜಾತಿ ಭೇದ ಏನು ಕೇಳ್ಬೇಡ್ರಿ ಎಲ್ಲರೂ ಸೇರಿ ಸಂಕಷ್ಟ ಎನ್ನುವಂತ ಒಂದು ಭಾವನೆಯನ್ನ ಮಾಡ್ತೇವೆ. ಮತ್ತೆ ಹಿರಿಯರಿಗಾಗಿ ತಮ್ಮ ಸೇವೆ ಯಾವ ರೀತಿಯಾಗಿ ಸಲ್ಲಿಸಿ, ಯಾವ ರೀತಿಯಾಗಿ ಮಾಡಿರಿ, ಮತ್ತೆ ಯಾವ ರೀತಿಯಾಗಿ ನೀವು ಎಲ್ಲೆಲ್ಲಿ ಜಾಯ್ನ್ ಆಗಿ ಏನೇನು ಮಾಡ್ಕೊಂಡು ಬಂದ್ರಿ? ಈ ಪ್ರಶಸ್ತಿ ನಿಮ್ಮನ್ನ ಗುರುತಿಸ್ಬೇಕಾದ್ರೆ ಮತ್ತೆ ಯಾವ ವಿಶೇಷ ಕಾರ್ಯಕ್ರಮ ಮಾಡ್ಕೊಂಡು ಬಂದಿರಿ ನೀವೆಲ್ಲ? ಅದು ಹೇಳಿದ್ವಲ್ಲ ಸರ್, ಹಿರಿಯರ ಇದ್ವು ನಾವು ಚಿಂತನ ಕೂಟದಾಗ ಹೆಚ್ಚಾಗಿ. ಇಲ್ಲಿನೂ ಸಹಿತ ನಮ್ಮ ಈ ನಿವೃತ್ತರ ಭವನ ಐತಲ್ರಿ, ಇಲ್ಲಿನೂ ಸಹಿತ ಬರೀ ಹಿರಿಯರ ಅದಾರ ಸರ್. ಭಾಳಷ್ಟು 60 ವರ್ಷದ ಮೇಲಿನವ್ರ ಅದಾರ. ಅಲ್ಲ, ತಮ್ಮಂಗೆ ಸೇವಾ ಈಗ ತಮ್ಮ ಬಂದಂಥ ಪೆನ್ಷನ್ನಿಂದ ತಗೊಂಡು ಈ ಎಲ್ಲ ಈಗ ಹೇಳಿದ್ರಿ ಮಾಸ್ಕ್ ಮಾಡಿದ್ರಿ, ಆಮೇಲೆ ಮಕ್ಕಳಿಗೆಲ್ಲ ನೋಟ್ಬುಕ್ ಇವೆಲ್ಲ ಇಂಥ ಡ್ರೆಸ್ ಎಲ್ಲ ಕೊಡಿಸಿದ್ರಿ ಅಂತ, ಆ ಟೈಪ್ ಎಲ್ಲರೂ ಮಾಡ್ಯಾರೋ ಅಥವಾ ನೀವು ಸಿಂಗಲಾಗಿ ಮಾಡ್ಕೊಂತ ಒಬ್ಬರ ಸಿಂಗಲಾಗಿ ತಮ್ಮ ಸೇವೆ ಮಾಡ್ಕೊಂತ ಬಂದ್ರು, ಎಲ್ಲ ಸಂಸ್ಥೆ ಕೆಲಸ ಮಾಡ್ಕೊಂಡು ಬಂದರು? ಎಲ್ಲರಿಗೂ ಯಾಕೋ ಆ ಭಾವನೆ ಬರಲಿಲ್ಲ ಸರ್. ಯಾರಿಗೂ ಬರಂಗಿಲ್ಲ? ಬರಲಿಲ್ಲ. ನಾನು ಹೇಳಿದ್ನಲ್ಲ ಸರ್, ಊರಂದು ಸಹಿತ ಈ ಪುಸ್ತಕ ಏನು ಬಲ್ಲವಾಡದ ಭಗವತಿ ಅಂತ ಐತಲ್ರಿ, ಆ ಬಲ್ಲವಾಡದ ಭಗವತಿ ಬಂದದ್ದಂಥ ದುಡ್ಡನ್ನು
ನಾನು ಏನು ಎಲ್ಲಿ ಇದನ್ನು ವ್ಯಯ ಮಾಡ್ದಂಗನ ಎಲ್ಲನೂ ಕೂಡಿಸಿ ಹಾಂ ಈಗ 4 ವರ್ಷಗಳಿಂದ ನಮ್ಮ ಬಲ್ಲರವಾಡ ಶಾಲೆಯೊಳಗೆ ಸರ್ ಹಾಂ ಹಾಂ ನೋಟ್ಬುಕ್ಕು ಪುಸ್ತಕ ಪೆನ್ನು ವರ್ಷಕ್ಕೊಮ್ಮೆ ಕೊಡಿಸೋ. ಇವತ್ತಿಗಾದರೂ ಹೌದು 4 ವರ್ಷ ಆಯ್ತು ಸರ್, ಈಗ 5ನೇ ವರ್ಷ. 5ನೇ ವರ್ಷ 5ನೇ ವರ್ಷಕ್ಕೂ ಹಾಂ ಹಾಂ ಇದನ್ನು ಮಾಡ್ತೇನೆ. ಊರನ್ನರಿಂದ ಯಾರ್ದು ಏನು ಅಲ್ಲಿ ನಾನು ಅಪೇಕ್ಷೆ ಪಡೋದಿಲ್ಲ ಸರ್. ಹಾಂ ಹಾಂ ನಮ್ಮೇನು ಆ ಬಲ್ಲರವಾಡದ ಭಗವತಿ ಏನು ಪುಸ್ತಕ ಹಾಂ. ಇದು ಸೇಲ್ ಆಗಿ ಬಂದಿರ್ತೈತಿ, ಆ ರೊಕ್ಕನ ಅಲ್ಲಿ ಅಲ್ಲಿ ಮಕ್ಕಳಿಗೆ ಆ ರೊಕ್ಕ ಮಕ್ಕಳಿಗೆ ಆ ಬುಕ್ ಬರಿಬೇಕಂತ ಒಂದು ಪ್ರಚೋದನೆ ಹೆಂಗೆ ಸಿಗ್ತದೆ ನಿಮಗೆ? ಯಾವ ರೀತಿ ಅದನ್ನ ಬರಿಬೇಕಂದ್ರೆ ಏನೊಂದು ವಿಶೇಷ ಆ ತಾಯಿನ ನನಗೆ ಇದನ್ನು ಕೊಟ್ಟಂಗ ರೀ. ಹಾಂ ಹಾಂ ಪ್ರೋತ್ಸಾಹ ಕೊಟ್ಟಂಗ, ತಾಯಿನ ಪ್ರೋತ್ಸಾಹ ಕೊಟ್ಟಂಗ. ಯಾರು ಎಲ್ಲ ಮಗ್ಗಲಹಳ್ಳಿ ಅಲ್ಲೇ ಇಲ್ಲಿ ನಾಗರಹಳ್ಳಿ ಅಂತ ಐತಿ, ಬಸಪ್ಪ ಅಂತ ಹಾಂ ಹಾಂ ಮತ್ತು ಮಗ್ಗಲ್ದಾಗ ಶಿಶುವಿನಹಳ್ಳಿ ಅಂತ ಐತ್ರಿ. ಶಿಶುನಹಳ್ಳಿ ಈ ಹುಬ್ಳಿ. ನೀಲಂ ತಾಯಿ ಅವರೆಲ್ಲ ಹಾಂ ಅವರೆಲ್ಲ ತಮ್ಮ ಊರಿನ ಬಗ್ಗೆ ಇದನ್ನು ಮಾಡಕತ್ತಾರಲ್ಲ, ನಾನು ನಮ್ಮ ದುರ್ಗಮ್ಮ ತಾಯಿ ಸಲುವಾಗಿ ನಾನು ಯಾಕೆ ಏನಾದರೂ ಶ್ರಮ ಪಡಬಾರ್ದು ಅಂತೇಳಿ ಏನೋ ಲೇಖಣಿಕೆ ಶುರು ಮಾಡೀನಿ ಸರ್. ಹಾಂ ಅಲ್ಲಿ ಕ್ರಿಯೆಗಳು, ಅಲ್ಲಿ ನಡೀತಕ್ಕಂಥ ಕೆಲವೊಂದು ಪೂಜಾ ವಿಧಾನಗಳು ಅವೆಲ್ಲವುಗಳು ನನಗೆ ಹಿಡಿಸಿ ಆ ರೀತಿ ಆ ಪುಸ್ತಕ ಇನ್ನು ಆ ತಾಯಿ ಇದ್ರ ಬಗ್ಗೆ ಮಾತಾಡ್ಬೇಕು ಅಂತಂದ್ರೆ ಅದೇನೋ ಒಮ್ಮೆ ನಮ್ಮೂರಿಂದ ಬೇರೆ ತನ್ನೂರು ಅಂಥೇಳಿ ಹಾವೇರಿ ತಾಲೂಕು ಕುರ್ತಕೋಡಿ ಹೇಳಿ ಅಂತ ಐತ್ರಿ. ಹ್ಞೂ ಹ್ಞೂ ಅದು ನಮ್ಮಲ್ಲಿ ಏನೋ ಆ ದೇವಸ್ಥಾನ ಸ್ಥಾಪನಾ ಮಾಡೇವಲ್ರಿ, ಆ ದೇವಸ್ಥಾನ ಸ್ಥಾಪನಾ ಮಾಡಿದಲ್ಲೇನ ಆ ತಾಯಿಯ ಇದು ಏನು ಇದು ರೀ ಏನಪ್ಪ ಆಕಿ ಹೊತ್ತುಕೊಂಡು ಹೋಗುವಂಥ ಪಾಲಕಿ. ಪಾಲಕಿ ಪಾಲ್ಕಿ. ಪಾಲ್ಕಿ ಅದು ಅಲ್ಲೇ ನಮ್ಮ ಇದ್ರೊಳಗನ ಅಲ್ಲಿ ಮುರಿದು ಕಳಿಸ್ಬಿಡ್ತಿ ಅಂತಾರೆ ಸರ್. ಓಹೋ, ಅವಾಲಿಂದ ಆರಂಭ. ಎಷ್ಟೇ ಇಸ್ವಿ ಆಗ್ರಿ ಅದೆಲ್ಲ ಆಗಿದ್ದು? ಎಷ್ಟೇ ಇಸ್ವಿ? 2013 ಹಂಗೇನೋ ಇರ್ಬೇಕು. ಹಿರಿಯರು ಹೇಳ್ತಿದ್ರು, ನಾನು ಇದನ್ನ ಮಾಡಿದ್ದು ಈಗ ಇತ್ಲಾಗಲ್ಲ ಏನ್ರಿ. ಹಿರಿಯರು ಭಾಳ ಹೇಳ್ತಿದ್ರು, ಏನು ಭಾಳ ಹೇಳ್ತಿದ್ರು ಆ ತಾಯಿ. ಆ ಪಾಲ್ಕಿ ಮುರಿದಿಂದ ಆ ಪ್ರತಿಷ್ಠಾಪನೆ ಆಗಿದ್ದ ಗುಡಿನ ನೀವು ಅದನ್ನ ಆ ಗುಡಿಗೆ ದೇವ್ರ ಬಗ್ಗೆ ನೀವು ಒಂದು ಪುಸ್ತಕನ ಬರೆದ್ರಿ. ಹೌದು ಸರ್, ಹೌದು ಸರ್, ಹೌದು ಸರ್. ಆ ದೇವ್ರ ಬಗ್ಗೆ ಏನು ವಿಶೇಷ ಅಷ್ಟು ನಿಮಗೆ ಎದ್ದು ಕಾಣುವಂತ ಒಂದು ಗುಣಗಳು ಏನು, ಅಥವಾ ಏನೋ ಒಂದು ಗುಣಗಳಂದ್ರೆ ಅಪ್ಪ ದೇವ್ರನ್ನ ಯಾವ ರೀತಿ ನಾವು ನಂಬ್ಕೊಂತೇವಿ ಸರ್, ಆ ರೀತಿ ನಮಗೆ ಫಲ ಕೊಡ್ತಾನ ಅನ್ನೋದು ನಾ ಕಂಡ್ಕೊಂಡೆ. ನಂಬಿಕೆ ರೀ, ನಂಬಿಕೆ. ದೇವ್ರಿಲ್ಲ ಅಂತ ಹೇಳ್ತಾರಲ್ಲ, ಅದಾಳ ದುರ್ಗಮ್ಮ ನಮ್ಮ ಊರಾಗ ಅಂತ ಅನ್ನುವಂಥ ಒಂದು ಪ್ರತೀಕ್ಷೆಯನ್ನ ಇಂದಿಗೂ ಸಹಿತ ನಾನು ನಮ್ಮ ಕೆಲವು ಭಕ್ತರಿಗೆ ಹೇಳ್ತೇನೆ ರೀ. ದೇವ್ರ ಮೇಲೆ ಒಂದು ನಂಬಿಕೆ ಬೇಕಂತೆ. ಇಲ್ಲ ಅನ್ನೋದಕ್ಕೆ ನಾನು ಅದಾಳ ದುರ್ಗಮ್ಮ ನಮ್ಮ ಊರಾಗ. ಯಾವ ರೀತಿಯಾಗಿ ಅದನ್ನ ಅನ್ನಕ್ಕೆ ನೀವು ಯಾವ ರೀತಿಯಾಗಿ ಪ್ರೂಫ್ ಮಾಡ್ತೀರಿ? ನೀವು ನಿಮ್ಮ ಪ್ರಕಾರ ಹೆಂಗೆ ನಮ್ಮ ಜೀವನದ ಕೆಲವೊಂದೇ ಹೆಲ್ಪಿಂಗ್ ಇದನ್ನ ಘಟನೆಗಳು ಹೆಲ್ಪಿಂಗ್ ಇದನ್ನ ಮಾಡ್ಕೊಂಡಾಗ ಅದ್ರ ಬಗ್ಗೆ ಬಹಳಷ್ಟು ಪ್ರೋತ್ಸಾಹದಾಯಕ ಹಿನ್ನೆಲೆಗಳನ್ನು ಒದಗಿಸಿಕೊಟ್ಟೋದಕ್ಕೆ ನಾನು ಆ ತಾಯಿಯ ಇದರನ್ನ ಸ್ಮರಣೆಯನ್ನು ಮಾಡ್ತೀನಿ. ಸಂಕಲ್ಪ ಮಾಡ್ಕೊಂಡಂಗೆಲ್ಲ ನಿಮ್ಗೆ ಸಕ್ಸಸ್ ಆಗಿದ್ದು ಆ ದೇವರಿಂದ, ನಿಮ್ಮ ಅದರಿಂದ ನೀವು ಇದಾಗಿರಿ ಅಂತ. ಸರ್, ಈಗ ತಮ್ಮ ಪ್ರಕಾರ ಒಂದು ಹಿರಿಯ ನಾಗರಿಕ ಪ್ರಶಸ್ತಿ ಎಲ್ಲ ಬಂತು. ಈ ಪ್ರಶಸ್ತಿ ಬರೋಕ್ಕಿಂತ ಮುಂಚೆಗೆ ನೀವು ಕಾರ್ಯಕ್ರಮ ಎಲ್ಲ ಮಾಡ್ಕೊಂತ ಬಂದ್ರಿ. ಇನ್ನು ತಮ್ಮದೊಂದು ಸೇವಾ ಯಾವ ರೀತಿಯಾಗಿ ಇನ್ನೂ ನೀವು ನಾಗರಿಕ ಸೇವೆ ಕೊಡ್ಬೇಕಂತ ತಾವು ಏನು ಅನ್ಕೊಂಡಿರಿ? ಅದನ್ನು ತಾವು ಮೊನ್ನೆ ಅಪೇಕ್ಷೆ ಪಟ್ಟದ್ರ ಮೇಲೆ ಇದು ನೋಡಿದರೆ ನಾನೇನು ಮಾಡ್ಬೇಕಂತ ಮಾಡೇನ್ರಿ. ಒಂದು ಮುಖ್ಯಮಂತ್ರಿಗಳಿಂದ ಕಡಿದ್ದನ ನಾನು ಹಂಗೆ ಸಾಲಿಗೆ ಹೋದ್ರೆ ಅಷ್ಟೊಂದು ವ್ಯಾಲ್ಯೂ ಇರಂಗಿಲ್ಲ, ಬರೋದಿಲ್ರಿ. ಅದಕ್ಕೆ ಮುಖ್ಯಮಂತ್ರಿಯಿಂದನೇ ಒಂದು ಪಾಸ್ ತಗೊಂಡ್ರು, ನಮ್ಮ ಎಚ್ ಕೆ ಪಾಟೀಲ್ರನ್ನ ಕೇಳ್ಕೊಂಡು. ಮತ್ತೆ ಇದು ಎಲ್ಲದಕ್ಕೂ ಸಹಿತ ಕೆಲವೊಂದು ಇದಕ್ಕೆ ಅವರೇ ಎಚ್ ಕೆ ಪಾಟೀಲ್ರ ಸಹಾಯ ಮಾಡ್ಯಾರ. ಅದಕ್ಕೆ ಆ ಒಂದು ಕಾರ್ಯ ಸಾಲಿಗೆ ಹೋಗಿ ನನಗೆ ಎಷ್ಟು ಸಾಧ್ಯ ಐತೆ ನಾವು ಹಿಂದಿನ ತಿಳುವಳಿಕೆಗಳನ್ನು ಪ್ರತಿ ಸಾಲಿಗೂ ಹೋಗಿ ತಿಳುವಳಿಕೆ ಕೊಡಬೇಕು ಅನ್ನೋ ಒಂದು ಅಭಿಲಾಷೆ ಈಗ ಇತ್ತಿತ್ತಲಾಗಿ ಮೊನ್ನೆ ತಾವು ಏನು ಪ್ರಚಾರ ಮಾಡ್ತೇನೆ ಅಂತ ಏನು ಮಾಡಕತ್ತಿದ್ರಲ್ಲ, ಅವಾಗ್ಲಿದ್ದ ಭಾಳ ಆಸೆ ಹುಟ್ಟಾಕತೈತೆ. ಹೌದ್ರಿ, ಯಾಕಂದ್ರೆ ಅದ್ರ ಎಂಡ್ ಆಗ್ಬಾರ್ದು. ನಂಗೆ ಪ್ರಶಸ್ತಿ ಸಿಕ್ತು, ನಂಗೆ ಮನೆ ಕುಂದಿರ್ಬೇಕನ್ಬಾರ್ದು, ಪ್ರಚೋದನೆ ಸ್ಟಾರ್ಟ್ ಆಗ್ಬೇಕು. ಆ ಭಾವನೆ ನಿನ್ನ ಹೇಳಿದ್ ನೋಡ್ರಿ, ನೀವು ತಾವು ಹೇಳಿದ ಮೇಲಿದ್ದ ಬಳದೈತಿ. ಯಾಕಂದ್ರೆ ಆ ಪ್ರಶಸ್ತಿಗೆ ಒಂದು ಇನ್ನೂ ಗೌರವ ಕೊಡ್ಬೇಕಂದ್ರೆ ನಾವು ಇನ್ನೂ ಮುಂದೆ ಸಾಗ್ಬೇಕದು. ಮುಂದೆ ಸಾಗ್ಬೇಕಂತಂದ್ರೆ ನಿಮ್ಮ ಇನ್ನೂ ಆರೋಗ್ಯನೂ ಜಾಸ್ತಿ ಇರ್ತೈತಿ, ಆಮೇಲೆ ಇನ್ನೂ ಗಟ್ಟಿ ಮುಟ್ಟಾಗಿ ಇರ್ತೀರಿ. ಈಗ ಆಲ್ರೆಡಿ ತಮಗೆ ಎಲ್ಲ 88 ವಯಸ್ಸು. 88 ವಯಸ್ಸು ಅಂತಂದ್ರೆ ಮತ್ತೆ ಗ್ರೇಟ್, ಅದೊಂದು ಸಮಾಜ ಸೇವಕ. ಆಮೇಲೆ ನಂತರ ಈಗ ನೀವು ಈಗ ಇತ್ತಿತ್ತಾಗಿ ಜನರಿಗೆ ತಮ್ಮ ಪ್ರಕಾರ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಈಗಲ ಜನ್ರೇಷನ್ಗೆ, ನಿಮ್ಮ ಜನ್ರೇಷನ್ಗೆ, ನಮ್ಮ ಜನ್ರೇಷನ್ಗೆ, ಊಟದ್ದಾಗಲಿ ಅಥವಾ ಈಗಲೂ ಊಟದ ಸಿಸ್ಟಮು ನಿಮ್ಮ ಹಿಂದಿನ ಕಾಲದ ಸಿಸ್ಟಮ್ ಬಗ್ಗೆ ಒಪ್ಪು ಮಾತಾಡಿ. ಹಿಂದಿನ ಕಾಲದ ಇದರೊಳಗೆ ಕೆಲವೊಂದು ಆಹಾರ ಇದರೊಳಗೆ ಯಾವ ಕೆಮಿಕಲ್ಲು ಸಹಿತ ಅದಿದು ಆಗ್ತಿದ್ದಿಲ್ಲ.
ಹಾ ನಿಮ್ಮ ಕಾಲದಾಗ ಯಾವ ಕೆಮಿಕಲ್ ಹಾಕ್ತಿದ್ರು ಸಗಣಿ ಗೊಬ್ಬರನ ಹಾಕ್ತಿದ್ರು ಇಲ್ಲ ಕೇಳಬೇಡ್ರಿ ಡಾಕ್ಟರ್ ಯಾವ ಹಾಕಿದ್ದಿಲ್ಲ ಯಾರಿಗೆ ಗೊತ್ತಿರ್ಲಿಲ್ಲ ರೈತರಿಗೆ ಕೆಮಿಕಲ್ ಬಗ್ಗೆ ಗೊತ್ತಿರಲಿಲ್ಲ ಇಲ್ಲ ಇಲ್ಲ ಸಗಣಿ ಆಮೇಲೆ ಇದು ಹಾ ಅಷ್ಟ್ರ ಮೇಲಿಂದ ಬೆಳೆಗಳನ್ನ ಬೆಳ್ಕೊಂತಿದ್ರಿ ಅವರು ಮತ್ತು ಅವುಗಳ ಫಸಲು ಏನು ಬರ್ತಿತ್ತಲ್ಲ ಅವೊಂದು ಪುಷ್ಟವಾಗಿರ್ತಿದ್ವು ರೀ ಕೆಂಜೋಳ ಬಿಳಿಜೋಳ ಬಿಳಿಜೋಳ ಅವೆಲ್ಲ ಅಗದಿ ಪುಷ್ಟ ಅಗದಿ ಅವು ಎಷ್ಟು ಇದು ಕಾಣ್ತಿದ್ವು ಅಂದ್ರೆ ಆ ರೀತಿ ಪೌಷ್ಟಿಕ ಅದೇವಿ ಅನ್ನುವಂಥ ಒಂದು ಭಾವನೆಯನ್ನ ಅವು ವ್ಯಕ್ತ ಮಾಡ್ತಿದ್ವು ಅನ್ನೋದನ್ನ ನಿಮ್ಮ ಅವ್ನು ನೋಡಿಗಟ್ಲೆ ಅಷ್ಟು ತಿಳುವಳಿಕೆ ರೀ ಆದ್ರೆ ಈಗಿನ ಕಾಲದಾಗ ರೀ ಬರೇ ಇಳುವರಿ ಹೆಚ್ಚು ಬರ್ಬೇಕು ಆರೋಗ್ಯದ ಬಗ್ಗೆ ಯಾರ ಕಡೆ ಲಕ್ಷ್ಯ ಇಲ್ಲ ಅದ್ರ ಎಲ್ಲಿ ಯಾರು ಹುಡುಕುದನೇ ಇಲ್ರಿ ಆರೋಗ್ಯದ ಬಗ್ಗೆ ಐತಿ ಅಂತ ಹೇಳಿ ಹಿಂಗೆ ಕಾಲಮಾನ ಬದಲಾವಣೆ ಆಗೈತೆ ಸರ್ ಈಗ ನಿಮ್ಮ ಪ್ರಕಾರ ಈಗ ಪ್ರತಿಯೊಂದು ಹೊಲಕ್ಕೆ ಈಗೆಲ್ಲ ಡ್ರಗ್ಸ್ ಹೊಡಿತಾರ ಭಯಂಕರ ಕೆಮಿಕಲ್ ಹಾಕ್ತಾರ ಪ್ರತಿಯೊಬ್ಬ ರೈತರಿಗೆ ಗೊತ್ತು ಈಗೆಲ್ಲ ಇಷ್ಟು ML ಇಷ್ಟು ಮಿಕ್ಸ್ ಮಾಡೋದ್ರೆ ಇಷ್ಟು ಬೆಳೆ ಬರ್ತಂತ ಹೌದ್ರಿ ಅದ ಕಂಟಿನ್ಯೂ ಆತಂತಂದ್ರೆ ಜನರೇಷನ್ ಮುಂದಿನ ಜನರೇಷನ್ ಹೆಂಗಾಗ್ತಾವ ಈಗ ನೋಡ್ರಿ ನಿಮ್ಮ ಕಾಲದಾಗಿಂದ ವಿತೌಟ್ ನೀವು ಯಾವ್ದು ಗೊಬ್ಬರ ಹೊಡೆದಿಲ್ಲ ಫಲವತ್ತಾದ ಉಟ್ಕೊಂಡು ಮಾಡ್ಕೊಂಡ್ರೆ ಅವಾಗ ಮಣ್ಣು ಸೋಸಿ ಗಾಯಕ್ಕೆ ಹಾಕಿದ್ರೆ ಎಲ್ಲ ಗಾಯ ಮಾಯ್ತಿದ್ರು ಈಗ ಕಾಲ್ ಕಟ್ ಮಾಡ್ಬೇಕಾಗತ್ತೆ ಕಾಲ ಕಟ್ ಮಾಡ್ಬೇಕಾಗತ್ತೆ ಅದಕ್ಕೆ ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ತಾವು ಒಬ್ರು ಹಿರಿಯರಾಗಿ ಹಿಂಗಂತೀರಿ ಆದಷ್ಟು ಏನ್ ಮಾಡ್ರಿಪ್ಪ ಅಂತಂದ್ರೆ ನೀವು ಹಿಂದಿನ ಕೆಲವೊಂದು ಇವುಗಳನ್ನ ಅನ್ವಯ ಮಾಡಿಕೊಡ್ರಿ ಪಾಲನೆ ಮಾಡ್ರಿ ಎತ್ತನ್ನ ಉಪಯೋಗಿಸ್ರಿ ಒಕ್ಕಲ್ತನಕ ಟ್ಯಾಕ್ಟರ್ ಇದು ಅನ್ನಂತ ನೀವು ಏನೋ ಹೊಂಟಿರಲ್ಲ ಅದು ಅಷ್ಟೊಂದು ಯಾಕೋ ಅಂದ್ರೆ ಭೂಮಿಗೆ ಅದು ಏನೋ ಒಂದು ಆಗಿನಷ್ಟು ಇದನ್ನ ಕೊಡೋಕ್ಕೆ ಸಾಧ್ಯ ಇಲ್ಲ ಭೂಮಿ ತಾಯಿ ತಾನು ಇದು ಆಗಬೇಕಾದ್ರೆ ಆಕೆ ಸಮೃದ್ಧಿ ಒಳ್ಳೆಯ ಒಂದು ಆಕೆಗೆ ಪರಿಸರ ಇರಬೇಕು ಮತ್ತು ಈಗಿನ ನೀವು ಸಾಕಷ್ಟು ಗೊಬ್ಬರ ಕೊಟ್ಟು ಮತ್ತು ಇನ್ನುಳಿದ ಏನೇನೋ ಇದನ್ನು ಮಾಡಿ ನಿಮ್ಮ ಇಳುವರಿಗೇನೋ ಪ್ರಯತ್ನ ಮಾಡ್ತಾರೆ ಹೊರತು ಅದು ಪೌಷ್ಟಿಕ ಆಕೈತಿ ಅನ್ನೋದನ್ನು ಯಾರೂ ಅದ್ರ ಬಗ್ಗೆ ವಿಚಾರ ಮಾಡೋದೇ ಇಲ್ಲ ಅನ್ನೋದನ್ನು ನಾನು ತಿಳ್ಕೊಳ್ಳಿ. ಅದನ್ನ ಯಾರು ವಿಚಾರ ಮಾಡ್ಬೇಕ್ರಿ? ಇದು ಗೊಬ್ಬರ ಹೊಡಿಬಾರ್ದು ಅಂತ ಡಿಸೈಡ್ ಮಾಡೋರು ಯಾರು? ಅದು ಸಮಾಜನೂ ಮಾಡ್ಬೇಕ್ರಿ, ಗೌರ್ಮೆಂಟೂ ಮಾಡ್ಬೇಕ್ರಿ, ಸರ್ಕಾರ. ಸರ್ಕಾರ ಅದನ್ನ ಬೆಳೆ ಬಂದ್ ಮಾಡ್ಬೇಕು. ಅದು ಕೆಮಿಕಲ್ ಬಂದ್ ಮಾಡಿದ್ರೆ ಮತ್ತೆ ಇವ್ರು ಸಗಣಿಗೆ ಬರ್ತಾರೆ. ಬಟ್ ಆಕಳ ಸಂತಾನ ಕಡಿಮೆ ಐತಿ. ಆಮೇಲೆ ಈಗೆಲ್ಲ ಏನಾಕೈತಂದ್ರೆ ಸಿಟಿ ಒಳಗೆ ಆಕಳನ್ನ ಹೊರಗಡೆ ಬಿಡ್ತಾರ, ನಾಯಿಗಳನ್ನ ಒಳಗೆ ಕಟ್ಕೊಂತಾರ. ಹೌದ್ರಿ, ಹೌದಲ್ರಿ? ಈಗ ತಮ್ಮ ಕಾಲದಾಗ ಹಂಗೆ ಇರಲಿಲ್ಲ. ಈಗ ಏನಾಕೈತಿ ಅಂತಂದ್ರೆ ಹೊರಗಡೆ ಊಟ ಮಾಡಿ ಬಂದು ಮನೆಯಾಗೆಲ್ಲ ಇವರು ಇದನ್ನ ಮಾಡ್ತಾರ, ಎಲ್ಲ ಪಾಕಿನೆಲ್ಲ ಯೂಸ್ ಮಾಡ್ತಾರೆ. ಅವಾಗ ಹೆಂಗಿತ್ತು, ಮನ್ಯಾಗ ಊಟ ಮಾಡಿ ಎಲ್ಲ ಹೊರಗಡೆ ಹೋಗ್ತಿದ್ರು. ಹೌದೌದು. ಆಗಿನೂ ಇದಕ್ಕೆ ಬರೀ ಅಲ್ಲೇ ಇದು ಕಿಚನ್ನು, ಇಲ್ಲೇ ಎದುರುಗಡೆಗೆನ ಎಲ್ಲ ಇವ್ರಿಗೆ ಇದನ್ನ ಮಾಡೋ, ಅವಾಗ ಎತ್ತು ಗಿತ್ತು ಎಲ್ಲ ಇರ್ತಿದ್ದು. ಆಗಿನ ಒಂದು ವಾತಾವರಣ ಇದು ಇತ್ತು ಸರ್. ಈಗ ನಿಮ್ದು ಒಂದು ಕೊನೆಯದು ಏನಂತಂದ್ರೆ, ಹಿರಿಯ ನಾಗರಿಕರಿಗಾಗಿ ಈಗಲವ್ರಿಗೆ ಏನು ಹೇಳಕ್ ಇಷ್ಟಪಡ್ತೀರಿ? ಹಿರಿಯ ನಾಗರಿಕರಿಗೆ ಅಂತೀರಾ? ಅವ್ರಿಗೆ ಬಂತು, ಪ್ಲಸ್ ಈಗ ನಮ್ಮ ಜನರೇಷನ್ ಅವ್ರಿಗೆ, ಅಥವಾ ಈಗ ಹೆಚ್ಚಾಗಿ ಹಿರಿಯ ನಾಗರಿಕರಿಗೆ ನಾನು ಹೇಳೋದು ಅಂದ್ರೆ ಏನು ಸರ, ಸ್ವಲ್ಪ ನೀವು ಮನೆಯ ಸೆಟ್ ಆಗೋಕ್ಕಿಂತ ಸ್ವಲ್ಪ ಏನೋ ಒಂದು 40-50 ಹೆಜ್ಜೆಯನ್ನು ನೀವು ಮುಂದಿಟ್ಟುಕೊಂಡು ಬರ್ರಿಪ್ಪ ಹೊಳ್ಳಿ ಊಟ ಮಾಡುವಾಗ ಆಗ ನೀರು ಕುಡಿಬೇಡ್ರಿ. ಊಟ ಮಾಡಿ ಆದಮೇಲೆ 15-20 ನಿಮಿಷದ ಮೇಲೆ ನೀವೇನು ಮಾಡಿರಿ, ಊಟ ಮಾಡಿರಿ. ಮತ್ತು ನಿಮಗೆ ಎಷ್ಟು ಸಾಧ್ಯ ಐತಿ ಅಷ್ಟು ನಿಮಗೆ ವಾಕಿಂಗ್ ಇದು ಆಗ್ಲಿಕ್ಕಂದ್ರೆ ಪ್ರಾಣಾಯಾಮ ಮಾಡಿರಿ. ಪ್ರಾಣಾಯಾಮದಿಂದನೂ ಸಹಿತ ದೇಹ ಸ್ವಲ್ಪ ಇದು ಆಕೈತಿ ಅನ್ನೋ ತಿಳುವಳಿಕೆಯನ್ನು ನಾನು ಈಗಿನವರಿಗೆ ತಿಳಿಪಡಿಸಕ್ಕೆ ಇದನ್ನು ಮಾಡ್ತೀನಿ ಸರ್. ಮತ್ತಿನ್ನು ನಿಮ್ಮ ಪ್ರತಿಯೊಂದು ಇವುಗಳನ್ನು ಸಹಿತ ನೀವು ವಯಸ್ಸಾಗೈತೆ ಅಂಥೇಳಿ ಆಲಸ್ಯ ಮಾಡಿ ಅವುಗಳನ್ನು ಇದನ್ನು ಮಾಡಬೇಡ್ರಿ, ಹೊಲಸು ಮಾಡಬೇಡ್ಕೋಬೇಡ್ರಿ. ಯಾಕಂದ್ರೆ ಮೊದಲಿನ ಪೀಳಿಗೆ ಹಂಗೆ ಈಗಿನ ಜನ್ರೇಷನ್ ಮಕ್ಕಳೇನದಾರಲ್ಲ ನಮ್ಮನ್ನು ಜೋಪಾನ ಮಾಡೋದಿಲ್ಲ. ಹೆಂಗೆ ತಿಳ್ಕೊತೀರಿ? ನಮ್ಮ ಇದನ್ನ ನಾವ ಒಂದಿಷ್ಟು ಸ್ವಚ್ಛ ಮಾಡ್ಕೊಳ್ಳುವಂಥ ಒಂದು ಪದ್ಧತಿಯನ್ನು ನಾವು ಅಳವಡಿಸ್ಕೊಂಡ್ರೆ ಮಕ್ಕಳು ಮತ್ತು ಸೊಸೆಯಂದರು ಗೌರವ ಕೊಡ್ತಾರೆ. ಅದಕ್ಕೆ ಇಂಥವೆಲ್ಲ ವಿನಂತಿಯನ್ನು ನಾನು ಮಾಡ್ಕೋಬೇಕಂತ ಇಟ್ಕೊಂಡೇನೆ. ಓಕೆ, ಪ್ರಿಯ ವೀಕ್ಷಕರೇ, ಇವತ್ತು ಒಂದು ಹಿರಿಯ ನಾಗರಿಕ ಪ್ರಶಸ್ತಿ ಪಡೆದಂಥ ಡಾಕ್ಟರ್ ಭೀಮರೆಡ್ಡಿ ದೇವರೆಡ್ಡಿ ಅವರು ಕಿಲಬ್ನವರು ಉತ್ತಮವಾಗಿ ತಮ್ಮ ಆಗ್ತಕ್ಕಂಥ 1944ರಿಂದ ಅಂದ್ರೆ ಅಲ್ಲಿಂದ ಇರ್ತಕ್ಕಂಥ ಒಂದು ಭೂಮಿ ಗುಣ ಹೆಂಗಿತ್ತು, ನಾವು ಹೆಂಗಿದ್ವಿ, ನಾವು ಆರೋಗ್ಯದ ಹೆಂಗಿದ್ವಿ, ಮಕ್ಕಳಿಗೆ ಯಾವ ರೀತಿಗೆ ಪಾಠ ಕಲಿಸ್ತಿದ್ವಿ, ಯಾವ ರೀತಿಯಾಗಿ ಒಂದು ಸಂಸ್ಕೃತಿಯಿಂದ ಬೆಳೆಸಿದ್ವಿ, ಅದನ್ನು ಹೋಗಿ
ಅದೇ ಪ್ರಕಾರವಾಗಿ ಆಗಲ ಶಿಕ್ಷಣ ಗುಣಮಟ್ಟ ಮತ್ತು ಈಗಲೇ ಗುಣಮಟ್ಟ ಅಂತರವನ್ನು ಅವರು ಭಾಳ ಚಂದ ಹೇಳಿದರು. ಯಾಕಂದರೆ ಈಗ ಒಂದು ಮಕ್ಕಳಿಗೆ ಒಂದು ಸಂಸ್ಕೃತಿ ಅನ್ನೋದು ಕಲಿಸ್ಬೇಕಾದ್ರೆ ತಾಯಿ ಮತ್ತು ಅವರ ತಂದೆ ಅವರು ಮಾತ್ರ ಮುಖ್ಯ ಒಂದು ಗುರುಗಳು ಅಂತಾಗಿ ತಾವು ಹೇಳ್ತಾರೆ. ಅದೇ ರೀತಿಯಾಗಿ ಹಿರಿಯ ನಾಗರಿಕಿದ್ದವರು ದಯವಿಟ್ಟು ಮನೆಗೆ ಕುಂದಿರಬೇಡ್ರಿ, ಇಂಥವ್ರ ಜೊತೆ ನಮ್ಮ ಜೊತೆ ಅವ್ರ ಜೊತೆ ಒಂದು ಸಹಕಾರ ಮಾಡ್ಕೊಂಡು ಹೋದ್ರೆ ಈ ಹೊಲಕ್ಕೆ ಹೊಡೆಯುವಂಥ ಗೊಬ್ಬರಗಳನ್ನು ಸತ್ಯಕ್ಕೆ ನೀವು ತಿಳುವಳಿಕೆ ಕೊಡ್ಬೋದು. ಅಟ್ಲೀಸ್ಟ್ ಎಲ್ಲ ಹಳ್ಳಿಗಳಿಗೆ ಹೋಗಿ ಒಂದು ತಿಳುವಳಿಕೆ ಕೊಟ್ಟು ಈ ಗೊಬ್ಬರ ಹಾಕ್ತಕ್ಕಂಥ ಒಂದು ಕೆಮಿಕಲನ್ನು ಸ್ಟಾಪ್ ಮಾಡಿರಿ. ಅದೇ ರೀತಿಯಾಗಿ ಉತ್ತಮವಾದ ಬೆಳೆ ಬರ್ತಕ್ಕಂಥದ್ದು ಒಂದು ಸಗಣಿ ಗೊಬ್ಬರ, ಸಗಣಿ ಅಥವಾ ಆಕಳ ಸಗಣಿ ಇಂಥವೆಲ್ಲ ತಗೊಂಡು ನಮ್ಮಲ್ಲಿ ಇರ್ತಕ್ಕಂಥ ಒಂದು ಸಾವಯವ ಗೊಬ್ಬರದಿಂದ ಫಲವತ್ತಾಗಿ ಒಂದು ಇದು ಬೆಳೋದ್ರಿಂದ ಪೀಕ್ ಬರೋದ್ರಿಂದ ಮನುಷ್ಯನ ಆರೋಗ್ಯ ಇರ್ತಾನೆ, ಒಂದು ಸಮಾಜ ಉತ್ತಮವಾಗಿರ್ತೈತಿ, ಆಮೇಲೆ ಒಂದು ಪ್ರಕೃತಿ ಉತ್ತಮವಾಗಿರ್ತಂಥ ಉತ್ತಮವಾಗಿ ತಾವು ಸರ್ ನಮಗೆಲ್ಲ ಹೇಳ್ಕೊಟ್ರು. ಅವ್ರಿಗೆ ಇನ್ನೂ ದೇವರು ದೀರ್ಘ, ಯಾಕಂದರೆ ಅವ್ರಿಗೆ ಈಗ ಆಲ್ರೆಡಿ 82 ವಯಸ್ಸು, 82 ವಯಸ್ಸು. ಅವ್ರಿಗೆ BP ಇಲ್ಲ, ಶುಗರ್ ಇಲ್ಲ, ಜಾಯಿಂಟ್ ಪೇನ್ ಇಲ್ಲ. ಒಂದು ಅವ್ರು ನೋಡಿದ್ರೆ ಏನೋ ಒಂಥರ ಗೌರವ ಮನೋಭಾವನೆ, ಕೈ ಮುಗಿಬೇಕನ್ಸುತ್ತೆ ಆ ಒಂದು ಡ್ರೆಸ್ಸು, ಆಮೇಲೆ ಇದು ನೋಡಿದ್ರೆ. ಈ ಒಂದು ಲಕ್ಷಣ ಸಿಗಬೇಕಾದ್ರೆ ಆ್ಯಕ್ಚುಲಿ ತಾವು ನಂಬತಕ್ಕಂಥ ಒಂದು ದೇವಿಯ ಒಂದು ಪ್ರಸಾದ ಅಂತಾರೆ ಅವರು. ಅವರು ನಂಬತಕ್ಕಂಥ ದೇವಿಯ ಒಂದು ಪ್ರಸಾದದಿಂದ ಯಾರು ಸಮಾಜ ಸೇವಕ ಮಾಡ್ತಾರೆ, ಯಾರು ಸಮಾಜದ ಬಗ್ಗೆ ಥಿಂಕ್ ಮಾಡ್ತಾರೆ, ಯಾರು ಸಮಾಜದ ಬಗ್ಗೆ ಹೋರಾಡ್ತಾರೆ, ಯಾರು ಮತ್ತೊಬ್ಬರ ಬಗ್ಗೆ ಪರರ ಬಗ್ಗೆ ಹೇಗೆ ಚಿಂತನೆ ಮಾಡ್ತಾರೆ, ಅವ್ರಿಗೆ ನಿಜವಾಗ್ಲೂ ದೀರ್ಘ ಆಯುಷ್ಯ ಅಂತಾರ ಅಂತ ನಾವು ಕಂಡುಹಿಡಿಬೇಕಂದ್ರೆ ಸರ್ ಮುಖಾಂತರ ನಾವು ಅದನ್ನು ಯಾಕಂದರೆ ಈಗಲೇ ಅವ್ರಿಗೆ 60-50 ವರ್ಷಕ್ಕೆ ಆಲ್ರೆಡಿ BP, ಶುಗರ್, BP, ಮೆಂಟಲ್ ಸ್ಟ್ರೆಸ್ಸು ಎಲ್ಲ ಶುರುವಾಗ್ಯವು. ಯಾಕಂದರೆ ಅವರು ತಮ್ಮ ಸ್ವ ಇಚ್ಛೆಯಿಂದ ತಮ್ಮ ಸಂಸಾರ ಬಗ್ಗೆ ಅಷ್ಟೇ ಥಿಂಕ್ ಮಾಡ್ತಾರೆ, ಬೇರೆ ಪರರ ಬಗ್ಗೆ ಇರೋಂಗಿಲ್ಲ. ಆಜು ಬಾಜು ಏನಾಗ್ತಾವು, ಓಣ್ಯಾಗ ಏನು ನಡೀತೈತಿ ಯಾರಿಗೆ ಗೊತ್ತಿರೋಂಗಿಲ್ಲ, ಅಲ್ಲಿ ಹೋದ್ರೆ ನನಗೇನು ಸಂಬಂಧ ಬಿಡೋದು, ನನಗೆ ಸಂಬಂಧ ಇಲ್ಲ, ಈ ಟೈಪೆಲ್ಲ ಇರೋದ್ರಿಂದ ಅವರಿಗೆ ತಮ್ಮ ವೈಯಕ್ತಿಕವಾಗಿ ಅವ್ರ ಬಾಡಿನ ಏನಾಗುತ್ತೆ ರೋಗಗಳು ಬರ್ತಾವಂತ. ನಿಜವಾಗ್ಲೂ ಸಮಾಜ ಸೇವೆ ಮಾಡೋದ್ರಿಂದ ದೀರ್ಘಾಯುಷ್ಯವಂತರ ಅಂತ ಇವತ್ತು ನಾವು ಅವ್ರ ಬಾಯಿಲಿಂದ ಕೇಳಿದ್ವಿ. ಅವರು ಇನ್ನೂ ಉತ್ತಮವಾಗಿ ಒಂದು ಸಮಾಜ ಸೇವೆ ಮಾಡಲಿ, ಪರಿವರ್ತನೆ ಆಗಲಿ ಅಂತ ಹೇಳ್ತಾ ಅವ್ರಿಗೆ ಈ ಕಾರ್ಯಕ್ರಮವನ್ನು ಇಲ್ಲಿ ಮುಗಿಸ್ತದೆ. ನಮಸ್ಕಾರ ಸರ್. ನಮಸ್ಕಾರ ಸರ್.